ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ನ ನಾವು ಕ್ಲೈಮೆಟಾಲಜಿ ಬಗ್ಗೆ UPSC ಪ್ರಿಲಿಮ್ಸ್ PYQ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಜಿಯೋಮಾರ್ಫಾಲಜಿ ಕಂಪ್ಲೀಟ್ ಮಾಡಿದ್ದೆ ಅಲ್ವಾ? ಓಕೆ, ಈಗ ಮೊದಲನೇ ಕ್ವಶನು, ವಿತ್ ರೆಫರೆನ್ಸ್ ಟು ವಾಟರ್ ವೇಪರ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್. ಇದು 2024 ಕೇಳಿದ್ದು, ಆಯಿತಾ? ಲಾಸ್ಟ್ ಇಯರಲ್ಲಿ ಬಂದಿದ್ದಂತಹ ಕ್ವಶನ್ ಇದು. ಓಕೆ, ಮೊದಲನೇ ಸ್ಟೇಟ್ಮೆಂಟು, ಇಟ್ ಇಸ್ ಎ ಗ್ಯಾಸ್ ದ ಅಮೌಂಟ್ ಆಫ್ ವಿಚ್ ಡಿಕ್ರೀಸಸ್ ವಿತ್ ಆಲ್ಟಿಟ್ಯೂಡ್ ಅಂತ. ಸ್ವಲ್ಪ ಝೂಮ್ ಮಾಡ್ತೀನಿ. ಈಗ ನೋಡಿ, ಮೊದಲನೇದು ವಾಟರ್ ವೇಪರ್ ಒಂದು ಗ್ಯಾಸು, ಕರೆಕ್ಟ್ ಇದೆ. ದ ಅಮೌಂಟ್ ಆಫ್ ವಿಚ್ ಡಿಕ್ರೀಸಸ್ ವಿತ್ ಆಲ್ಟಿಟ್ಯೂಡ್ ಅಂತೆ. ಹೌದಾ? ಹೌದು. ಅಂತಂದರೆ ನೀವು ಅರ್ತ್ ಸರ್ಫೇಸಿಂದ ಮೇಲೆ ಮೇಲ್ಮೇಲೆ ಹೋದಂಗೆ ನಿಮ್ಮ ವಾಟರ್ ವೇಪರ್ ಕಂಟೆಂಟು ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಇದೆ ಈ ಸ್ಟೇಟ್ಮೆಂಟು. ಹಾಗಾಗಿ ಇದು ಕರೆಕ್ಟು. ಆ್ಯಕ್ಚುಲಾಗಿ ನಿಮ್ಮ ವಾಟರ್ ವೇಪರು ಸರ್ಫೇಸಿಂದ ಮೇಲೆ ಹೋದಂಗೆ ವಾಟರ್ ವೇಪರ್ ಕಂಟೆಂಟು ಕಮ್ಮಿ ಆಗ್ತಾ ಹೋಗುತ್ತೆ, ಆಯಿತಾ? ಓಕೆ, ಇಟ್ಸ್ ಪರ್ಸೆಂಟೇಜ್ ಇಸ್ ಮ್ಯಾಕ್ಸಿಮಮ್ ಅಟ್ ಪೋಲ್ಸ್ ಅಂತ. ಹೌದಾ? ನೋ, ನಿಮ್ಮ ವಾಟರ್ ವೇಪರ್ ಕಂಟೆಂಟು ಇಕ್ವೆಟಾರಿಂದ ಪೋಲ್ಸ್ ಕಡೆಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ನಿಮ್ಮ NCERTಲಿದೆ, ಆಯಿತಾ? ದಯವಿಟ್ಟು ಬೇಸಿಕ್ ಬುಕ್ಸ್ನ ಫಸ್ಟ್ ಓದಿ, ಪ್ಲಸ್ GC ಲಿಯೋಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಬೇರೆ ಯಾವ್ದಾದ್ರು ಆಥರ್ ಬುಕ್ ಓದಿ, ಸರಿನಾ? ಇದು ಕೂಡ ನಿಮ್ಮ NCERTಲ್ಲೇ ಇರೋದಿದು, ಆಯಿತಾ? ಅಲ್ಲಿ ಕೊಟ್ಟಿದ್ದಾನೆ, ನಿಮ್ಮ ವಾಟರ್ ವೇಪರ್ ಕಂಟೆಂಟು ಇಕ್ವೆಟಾರಿಂದ ಪೋಲ್ ಕಡೆ ಹೋದಂಗೆ ವಾಟರ್ ವೇಪರ್ ಕಂಟೆಂಟು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಅಂತಂದರೆ ಪೋಲ್ ಹತ್ರ ಹೋದಾಗ ವಾಟರ್ ವೇಪರ್ ಕಂಟೆಂಟು 0 ಆಗಿರುತ್ತೆ, ಆಯಿತಾ? ಹಾಗಾದರೆ ಮ್ಯಾಕ್ಸಿಮಮ್ ಇಲ್ಲಿ ನಿಮ್ಮ ಇಕ್ವಟೋರಿಯಲ್ ಪ್ಲಸ್ ಟ್ರಾಪಿಕಲ್ ರೀಜನಲ್ಲಿ ನಿಮ್ಮ ವಾಟರ್ ವೇಪರ್ ಕಂಟೆಂಟು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ. ದಯವಿಟ್ಟು ಈ ಕ್ವಶನ್ಗೆ ಆನ್ಸರು ನಿಮ್ಮ NCERTಲಿ ಸಿಗುತ್ತೆ, ಆಯಿತಾ? ಓಕೆ, ಹಾಗಾಗಿ ಇದು ಮೊದಲನೇ ಸ್ಟೇಟ್ಮೆಂಟು, ಓನ್ಲಿ 1 ಈಸ್ ದ ಕರೆಕ್ಟ್ ಆನ್ಸರ್, ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನು, ಕನ್ಸಿಡರ್ ದ ಫಾಲೋಯಿಂಗ್ ಡಿಸ್ಕ್ರಿಪ್ಷನ್. ಇದು 2024ರಲ್ಲಿ ಕೇಳಿದಂಥ ಕ್ವಶನ್ ಇದು. ಓಕೆ, ಆನ್ಯುವಲ್ ಆ್ಯಂಡ್ ಡೈಲಿ ರೇಂಜ್ ಆಫ್ ಟೆಂಪ್ರೇಚರ್ ಇಸ್ ಲೋ, ಪ್ರೆಸಿಪಿಟೇಷನ್ ಅಕರ್ಸ್ ಥ್ರೂಔಟ್ ದ ಇಯರ್, ಮತ್ತು ಪ್ರೆಸಿಪಿಟೇಷನ್ ವೇರೀಸ್ ಬಿಟ್ವೀನ್ 50 ಸೆಂಟಿಮೀಟರ್ ಆ್ಯಂಡ್ 250 ಸೆಂಟಿಮೀಟರ್. ಸರ್, ಇದು ಹೇಗೆ ಮಾಡೋದು, ಹೇಗೆ ಇದನ್ನು ಅಪ್ರೋಚ್ ಮಾಡಬೇಕು ಅಂತಂದರೆ, GC ಲಿಯೋಂಗ್ ಅಂತ ಒಂದು ಬುಕ್ ಇದೆ, ಅಲ್ಲಿ ವಿತ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾನೆ. ನೀವು ಏನು ಮಾಡಬೇಕು, ಸಮ್ಮರೈಸ್ ಆಗಿ ಮಾಡ್ಕೋಬೇಕು, ಆಯಿತಾ? ಅಲ್ಲಿ ಜಸ್ಟ್ ಇದೇ ರೀತಿಯೇ ಆ್ಯನ್ಯುವಲ್ ರೇಂಜ್ ಟೆಂಪ್ರೇಚರ್ ಆಯಿತಾ. ಸೊ ಇಲ್ಲಿ ಅಂದರೆ ನಾರ್ಮಲ್ ಆಗಿ ಈ ಕ್ವಶನ್ನು ಆನ್ಸರ್ ಹೇಳ್ಬಿಡ್ತೀನಿ ಫಸ್ಟ್. ಇದು ಮರೈನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಅಂತ, ಇದು ಡೈರೆಕ್ಟ್ ಕ್ವಶನು, ಆಯಿತಾ? ಇಂಡೈರೆಕ್ಟ್ ಏನೇ ಡೈರೆಕ್ಟ್ ಕ್ವಶನು. ನಿಮ್ಮ GC ಲಿಯೋಂಗ್ ಇದೆ, ಅಥವಾ ನೀವು ಬೇರೆ ಯಾವ್ದಾದ್ರು ಆಥರ್ ಬುಕ್ಕಲ್ಲಿ ಓದಿದ್ರು ಕೂಡ ಅಲ್ಲೂ ಕೂಡ ಇರ್ತದೆ, ಆಯಿತಾ? ಅಲ್ಲೂ ಪ್ರೆಸಿಪಿಟೇಷನ್ನು ಯಾವ ರೀತಿ ಇರುತ್ತೆ, ಆ್ಯನ್ಯುವಲ್ ಮತ್ತು ಡೈಲಿ ರೇಂಜ್ ಟೆಂಪ್ರೇಚರ್ ಹೇಗಿರುತ್ತೆ, ಪ್ರೆಸಿಪಿಟೇಷನ್ನು ಥ್ರೂಔಟ್ ದ ಇಯರ್ ಇರುತ್ತಾ ಇಲ್ವಾ ಅಂತೆಲ್ಲ ಕೊಟ್ಟಿರ್ತಾನೆ, ಆಯಿತಾ? ಸೊ ನೀವು ಅದನ್ನು ಓದಬೇಕು, ಆಯಿತಾ? ಸೊ ನೀವೇನು ಮಾಡಬೇಕು ಅಂತಂದರೆ, ನಾರ್ಮಲಾಗಿ ಇಕ್ವಟೋರಿಯಲ್ ಕ್ಲೈಮೇಟ್ ಅಂತ ಒಂದು ಹೆಡ್ಡಿಂಗ್ ಹಾಕ್ಕೊಂಡು ಜಸ್ಟ್ ಈ ಥರ ಸಿಂಪಲ್ಲಾಗಿ ಸಮ್ಮರೈಸ್ ಪಾರ್ಟಾಗಿ ಒಂದು ಬರ್ಕೊಳ್ಳಿ, ಪ್ರೆಸಿಪಿಟೇಷನ್ ಅಂತ ಹಾಕ್ಬಿಟ್ಟು 50 to 250 ಸೆಂಟಿಮೀಟರ್. ಸೊ ಈ ಥರ ಒಂದು ಸಮ್ಮರೈಸ್ ಪಾರ್ಟಾಗಿ ಬರ್ಕೊಂಡು ಆನ್ಸರ್ ಮಾಡ್ಬೋದು ನೀವು, ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ 2024ರಲ್ಲಿ ಕೇಳಿದ ಏನು ಕ್ವಶನ್ ಇದು ಅಂತಂದರೆ, ಅಟ್ಮಾಸ್ಫಿಯರ್ ಬಗ್ಗೆ ಏನೋ ಕೇಳಿದ್ದಾನೆ. ಸೊ ದ ಅಟ್ಮಾಸ್ಫಿಯರ್ ಈಸ್ heated more by incoming solar radiation than terrestrial radiation. ಏನಿದು ಅಂತಂದರೆ, ಈಗ ಒಂದು ಅರ್ತ್ ಇದೆ ಅಂತ ತಿಳ್ಕೊಳ್ಳಿ, ಆಯಿತಾ? ಸೊ ನಮ್ಮ ಅರ್ಥದು ಇಲ್ಲೇ ಸನ್ ಇದೆ, ಆಯಿತಾ? ಇದು ಸನ್ನು. ನಮ್ಮ ಅಟ್ಮಾಸ್ಫಿಯರು ಯಾಕೆ ಹೀಟ್ ಆಗ್ತಾ ಇದೆ ಅಂತಂದರೆ, ಸೂರ್ಯನಿಂದ ಬರುವಂತಹ ಕಿರಣಗಳಿಂದ ಮಾತ್ರ. ಅಂದರೆ ಅಟ್ಮಾಸ್ಫಿಯರ್ ತುಂಬ ಹೀಟ್ ಆಗ್ತಾ ಇರೋದು ಏನಕ್ಕೆ ಅಂದರೆ ಸೂರ್ಯನಿಂದ ಬರುವಂತಹ ಕಿರಣಗಳಿಂದ ಅಂತ ಕೇಳಿದ್ದಾನೆ ಇಲ್ಲಿ. ಹೌದಾ? ಇದು ತಪ್ಪು. ಸೂರ್ಯನ ಕಿರಣಗಳಿಂದ ಅಟ್ಮಾಸ್ಫಿಯರ್ ಹೀಟ್ ಆಗಲ್ಲ, ಆಯಿತಾ? ಅರ್ತ್ ಹೀಟ್ ಆಗುತ್ತೆ, ಆಯಿತಾ? ಸೊ ಹಾಗಾದರೆ ಅಟ್ಮಾಸ್ಫಿಯರ್ ಹೀಟ್ ಆಗೋದು ಹೇಗೆ ಅಂತಂದರೆ, ನಿಮ್ಮ ಸೂರ್ಯನಿಂದ ಬಂದಂತಹ ಕಿರಣಗಳೇನಾಗುತ್ತೆ, ಇದು ಸರ್ಫೇಸಿಗೆ ಬಿದ್ದು ಸರ್ಫೇಸಿಂದ ಒಂದು ರಿಫ್ಲೆಕ್ಟ್ ಆಗಿ ಒಂದು ಇನ್ಫ್ರಾರೆಡ್ ರೇಸಿನ ಬರುತ್ತೆ, ಹೌದಾ? ಸೊ ಈ ಇನ್ಫ್ರಾರೆಡ್ ರೇಸು ಅಟ್ಮಾಸ್ಫಿಯರಲ್ಲಿರುವಂತಹ ಏನದು ನಿಮ್ಮ ಗ್ರೀನ್ ಹೌಸ್ ಗ್ಯಾಸಸ್ ಕೂಡ ಹೆಲ್ಪ್ ಮಾಡುತ್ತೆ ಅಟ್ಮಾಸ್ಫಿಯರ್ ಹೀಟ್ ಮಾಡೋದಕ್ಕೆ. ಸೊ ಅದು ಗೊತ್ತಿರುತ್ತೆ, ಇದು ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಸೊ ಹಾಗಾಗಿ ಇಲ್ಲೇನಿದೆ, ಅಟ್ಮಾಸ್ಫಿಯರ್ ಈಸ್ ಹೀಟೆಡ್ ಬೈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ದ್ಯಾನ್ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಸೊ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತಂದರೆ ಬರೀ ಅರ್ಥ ಅಂತಲ್ಲ, ಬೇರೆ ಬೇರೆನೂ ಬರುತ್ತೆ. ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಆಯಿತಾ? ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ, ಆಯಿತಾ? ಸೊ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನಿಂದ ಅಟ್ಮಾಸ್ಫಿಯರ್ ಹೀಟ್ ಆಗಲ್ಲ. ಅಟ್ಮಾಸ್ಫಿಯರ್ ಯಾಕೆ ಹೀಟ್ ಆಗುತ್ತೆ ಅಂತಂದರೆ, ಒಂದು ನಿಮ್ಮ ಇನ್ಫ್ರಾರೆಡ್ ರೇಸಿಂದ, ಇನ್ನೊಂದು ಗ್ರೀನ್ ಹೌಸ್ ಗ್ಯಾಸಸ್ಸಿಂದ, ಆಯಿತಾ? ಸೊ ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟು, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಆರ್ ಗುಡ್ ಅಬ್ಸರ್ವರ್ ಆಫ್ ಲಾಂಗ್ ವೇವ್ ರೇಡಿಯೇಷನ್. ಹೌದಾ? ಹೌದು.
ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇನ್ನೊಂದಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಇದೆ. ಇದು ಗುಡ್ ಅಬ್ಸರ್ವರ್ ಆಫ್ ಲಾಂಗ್ ವೇವ್ ರೇಡಿಯೇಷನ್. ಯಾವುದಿದು ಲಾಂಗ್ ವೇವ್ ರೇಡಿಯೇಷನ್ ಅಂತಂದರೆ ಈ ನಿಮ್ಮ ಸನ್ನಿಂದ ಬಂದಂತಹ ಏನೇ ಒಂದು ಅವೆಲ್ಲ ಶಾರ್ಟ್ ವೇವ್ ರೇಡಿಯೇಷನ್ ಅನ್ಕೋತೀನಿ. ಶಾರ್ಟ್ ವೇವ್ ಲೆಂತ್ ಇರುವಂತಹ ರೇಡಿಯೇಷನ್ ಇದು ಬಿದ್ದಾಗ ಅರ್ತ್ ಏನು ರಿಫ್ಲೆಕ್ಟ್ ಮಾಡುತ್ತೆ ಇದು ನಿಮ್ಮ ಲಾಂಗ್ ವೇವ್ ರೇಡಿಯೇಷನ್ ಆಗಿರುತ್ತೆ. ಲಾಂಗ್ ವೇವ್ ರೇಡಿಯೇಷನ್ ಆಗಿರುತ್ತೆ ಇದು, ಆಯಿತಾ. ಇದು ಲಾಂಗ್ ವೇವ್ ರೇಡಿಯೇಷನ್, ಆಯಿತಾ. ಸೊ ಈ ಒಂದು ಲಾಂಗ್ ವೇವ್ ರೇಡಿಯೇಷನಿಂದ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಅಟ್ಮಾಸ್ಫಿಯರ್ನ ಹೀಟ್ ಮಾಡುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಇಲ್ಲಿ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನು. ಇದು NCERT ಕೂಡ ಇದೆ. ತೋರಿಸ್ತೀನಿ, ಇದೊಂದು ಡಯಾಗ್ರಾಮ್ ತೋರಿಸ್ತೀನಿ ಈ ಕ್ವಶನ್ಗೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ interference or inference from isothermal maps in the month of January. ಇದು ತುಂಬ ಈಸಿ ಕ್ವಶನ್ ಇದು, ಆಯಿತಾ. ಈಗ ಫಸ್ಟ್ ಮ್ಯಾಪ್ ನೋಡೋಣ. ಇದು ನಿಮ್ಮ ಐಸೋಥರ್ಮಲ್ ಮ್ಯಾಪ್ಸು. ಸೊ ದಯವಿಟ್ಟು NCERT ಬರುವಂತಹ ಎಲ್ಲ ಮ್ಯಾಪ್ನು ಒಂದ್ಸತಿ ನೋಡ್ಕೊಂಡು ಹೋಗಿರಿ, ಆಯಿತಾ. ಏನಿದೆ ಮ್ಯಾಪು, ಅದೇನು ಎಕ್ಸ್ಪ್ಲೇನ್ ಮಾಡುತ್ತೆ ಅದನ್ನು ತಿಳ್ಕೊಳ್ಳಿ ಸಾಕು, ಆಯಿತಾ. ಇದು ನಿಮ್ಮ ಮಂತ್ ಆಫ್ ಜಾನ್ವರಿ, ಗೊತ್ತಲ್ಲಿ ಜಾನ್ವರಿ ಮಂತಲ್ಲಿದ್ದಂತಹ ಒಂದು ಐಸೋಥರ್ಮಲ್ ಮ್ಯಾಪ್ ಇದು, ಆಯಿತಾ. ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಅದು ಸಾಲ್ವ್ ಮಾಡೋಣ. ಓಕೆ, ಮೊದಲನೇದು ಏನು ಕೇಳಿದ್ದಾನೆ ಇಲ್ಲಿ, ದ ಐಸೋಥರ್ಮ್ಸ್ ಡಿವಿಯೇಟ್ ಟು ದ ನಾರ್ತ್. ನೋಡಿ, ಐಸೋಥರ್ಮ್ಸು ಡಿವಿಯೇಟ್ ಟು ದ ನಾರ್ತ್ ಓವರ್ ದ ಓಷನ್. ಇದು ಸ್ಟೇಟ್ಮೆಂಟ್ ಸ್ವಲ್ಪ ಬಿಡಿಯಾಗಿ ಬರ್ಕೊಳ್ಳೋಣ. ನೋಡಿ, ಈ ಐಸೋಥರ್ಮ್ಸು ಡಿವಿಯೇಟ್ ಟು ದ ನಾರ್ತ್ ಓವರ್ ದ ಓಷನ್ ಆ್ಯಂಡ್ ಟು ದ ಸೌತ್ ಓವರ್ ದ ಕಾಂಟಿನೆಂಟ್ ಅಂತ. ಓಕೆ, ನೆಕ್ಸ್ಟ್ ದ ಪ್ರೆಸೆನ್ಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕೋಲ್ಡ್ ಓಷನ್ ಕರೆಂಟ್ಸ್. ಅದು ಕೋಲ್ಡ್ ಓಷನ್ ಕರೆಂಟ್ ಬಗ್ಗೆ ಕೊಟ್ಟಿದ್ದಾನೆ. ಓಕೆ, ಕೋಲ್ಡ್ ಓಷನ್ ಕರೆಂಟ್ಸ್, ಗಲ್ಫ್ ಸ್ಟೀಮ್ಸ್ ಆ್ಯಂಡ್ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಮೇಕ್ ದ ನಾರ್ತ್ ಅಟ್ಲಾಂಟಿಕ್ ಓಷನ್ ಕೋಲ್ಡರ್ ಆ್ಯಂಡ್ ದ ಐಸೋಥರ್ಮ್ಸ್ ಬೆಂಡ್ ಟುವರ್ಡ್ಸ್ ದ ನಾರ್ತ್ ಅಂತ ಕೇಳಿದ್ದಾನೆ. ಓಕೆ, ಸಾಲ್ವ್ ಮಾಡೋಣ ಬನ್ನಿ. ಇದು ಇಲ್ಲೇನು ಕ್ವಶನ್ ಕೇಳಿದ್ದಾನೆ, ಇದೇ ಐಸೋಥರ್ಮ್ದು ಒಂದು ಮ್ಯಾಪು. ಜನವರಿಲಿ ನಿಮಿಷ ಸ್ಕ್ರೀನ್ ಬರ್ತಾ ಇಲ್ಲ. ಓಕೆ, ಇದು ಜನವರಿಲಿ ಆದಂತಹ ಒಂದು ಐಸೋಥರ್ಮಲ್ ಮ್ಯಾಪ್ ಇದು. ಬಂತು ಈಗ. ಓಕೆ, ನೀಟಾಗಿ ಕೇಳಿಸ್ಕೊಳ್ಳಿ ಈಗ. ಸೊ ಈಗ ಜನವರಿ ಮಂತಲ್ಲಿ ಸೂರ್ಯಲ್ಲಿ ಇರ್ತಾನಪ್ಪ. ಸೂರ್ಯ ಅಂತಂದರೆ ಜನವರಿ ಮಂತಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ಲಿ ವಿಂಟರ್ ಇರುತ್ತೆ, ಹೌದಾ. ಇಲ್ಲಿ ವಿಂಟರ್ ಇರುತ್ತೆ, ಇದು ಜನವರಿ ಅಂತಂದರೆ ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ಲಿ ವಿಂಟರ್ ಇರುತ್ತೆ, ಸದರ್ನ್ ಹೆಮಿಸ್ಫಿಯರ್ಲಿ ಸಮ್ಮರ್ ಇರುತ್ತೆ, ಹೌದಾ. ಅಂದರೆ ಸನ್ ಹತ್ತಿರ ಹೇಳ್ಬೇಕು ಅಂದರೆ ಇಲ್ಲಿರ್ತಾನೆ ಸನ್ನು, ಅಂದರೆ ಈಕ್ವೇಟರ್ ಹತ್ರ ಅಲ್ಲ, ನಿಮ್ಮ ಕೆಳಗಡೆ ಸದರ್ನ್ ಹೆಮಿಸ್ಫಿಯರ್ ಇಲ್ಲಿರ್ತಾನೆ ಅಂತ ತಿಳ್ಕೊಳ್ಳಿ ಸನ್ನು, ಆಯಿತಾ. ಅದಕ್ಕೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಥರ್ಮಲ್ ಈಕ್ವೇಟರ್ ಇಲ್ಲಿ ಬಂದಿದೆ ಅಲ್ವಾ. ಸೊ ನಾರ್ಮಲ್ ಈಕ್ವೇಟರ್ 0 ಡಿಗ್ರಿ. ಓಕೆ, ಈ ಸನ್ನು ಕೆಳಗಡೆ ಹೋದಾಗ ಅಂದರೆ ಡ್ಯೂರಿಂಗ್ ಜನವರಿ ಸಮ್ಮರು ಇಲ್ಲಿರುತ್ತೆ, ಅಂದರೆ ಸದರ್ನ್ ಹೆಮಿಸ್ಫಿಯರ್ಲಿ ಸಮ್ಮರ್ ಇದ್ದಾಗ ನಿಮ್ಮ ಥರ್ಮಲ್ ಈಕ್ವೇಟರ್ ಈ ಕಡೆ ಬಂದ್ಬಿಡುತ್ತೆ, ಹೌದಾ. ನೋಡಿ, ಇದು ಥರ್ಮಲ್ ಈಕ್ವೇಟರು, ಹೌದಾ. ಹೆಂಗಾರು ಇರಲಿ ಇದು ಬಿಡಿ, ಹಿಂಗಿದೆ ಥರ್ಮಲ್ ಈಕ್ವೇಟರ್, ಹೌದಾ. ಓಕೆ, ಈಗ ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ಲಿ ಇಲ್ಲೇನು ಕ್ವಶನ್ ಕೇಳಿದಾನೆ, ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ವಾ. ಐಸೋಥರ್ಮ್ ಡಿವಿಯೇಟ್ ಟುವರ್ಡ್ಸ್ ದ ನಾರ್ತ್ ಓವರ್ ದ ಓಷನ್, ಹೌದಾ. ಓಕೆ, ನೋಡಿ, ಇದು ಐಸೋಥರ್ಮಲ್ ಲೈನ್ಸ್ ಆಯ್ತಾ. ಈ ಐಸೋಥರ್ಮಲ್ ಲೈನ್ಸು ಅಲ್ಲಿ ಏನು ಕೇಳಿದ್ದಾನೆ ಅಂತಂದರೆ ಈ ಡಿವಿಯೇಟ್ ಟುವರ್ಡ್ಸ್ ದ ನಾರ್ತ್ ಓವರ್ ದ ಓಷನ್ ಅಂತ ಕೇಳಿದ್ದಾನೆ, ಹೌದಾ. ಸೊ ಮೊದಲನೇದು ಒಂದು ಲೈನ್ ನೋಡಿ, ಯಾವ್ದಾದ್ರು ಒಂದು ಲೈನ್ ತಗೊಳ್ಳಿ. ಲೈಕ್ ಎಕ್ಸಾಂಪಲ್ ಈ ಲೈನ್ ನೋಡಿ, ಇದು ಓಷನಲ್ಲಿ ಇದೆ ಅಲ್ವಾ. ಸೊ ಈ ಓಷನ್ ಲೈನು ನೋಡಿ, ಇದು ನಾರ್ತ್ ಕಡೆ ಫೇಸ್ ಮಾಡ್ತಾ ಇದೆ ಅಲ್ವಾ, ಅಂದರೆ ಮೇಲ್ಗಡೆ ಪೋಲ್ಸ್ ಹತ್ರ ಹೋಗ್ತಾ ಇದೆ, ಹೌದಾ. ಸೊ ಇದು ಓಷನಲ್ಲಿ ಪೋಲ್ಸ್ ಕಡೆಗೆ ಮುಖ ಮಾಡ್ತಾ ಇದೆ, ಹೌದಾ. ಹೌದು, ಇದು ಕರೆಕ್ಟಾಗಿದೆ. ಐಸೋಥರ್ಮ್ ಡಿವಿಯೇಟ್ ಟು ದ ನಾರ್ತ್ ಓವರ್ ದ ಓಷನ್, ಹೌದು. ಓಕೆ, ನೆಕ್ಸ್ಟು ಟುವರ್ಡ್ಸ್ ದ ಸೌತ್ ಓವರ್ ದ ಕಾಂಟಿನೆಂಟ್, ಹೌದಾ. ಈಗ ಕಾಂಟಿನೆಂಟ್ಸ್ ನೋಡೋಣ. ಈಗ ನೋಡಿ, ಕಾಂಟಿನೆಂಟ್ಸಲ್ಲಿ ಇದೇ ಲೈನ್ ನೋಡಿ, ಕಾಂಟಿನೆಂಟ್ಸು ನೋಡಿ ಈ ಕಡೆ ಅಂದರೆ ಸೌತ್ ಕಡೆ ಫೇಸ್ ಮಾಡ್ತಾ ಇದೆ ಅಲ್ವಾ, ಈ ಕಡೆ, ಹೌದಾ. ನೀಟಾಗಿ ಬರೀತೀನಿ ನೋಡಿ, ಹೌದಾ. ಸೊ ಕಾಂಟಿನೆಂಟಲ್ಲಿ ಈ ಐಸೋಥರ್ಮಲ್ ಲೈನ್ಸು ನಿಮ್ಮ ಸೌತ್ ಕಡೆ ಫೇಸ್ ಮಾಡ್ತಾ ಇದೆ, ಅದೇ ಓಷನಲ್ಲಿ ಇದೇ ಐಸೋಥರ್ಮಲ್ ಲೈನ್ಸು ನಾರ್ತ್ ಕಡೆ ಫೇಸ್ ಮಾಡ್ತಾ ಇದೆ, ಆಯಿತಾ. ಇದು ಜನವರಿಲಿ ಆಗುವಂಥದ್ದು. ಅದೇ ನೀವು ಐಸೋಥರ್ಮಲ್ ಲೈನ್ಸು ಯಾವಾಗ ಮಂತ್ ಆಫ್ ಜುಲೈ. ಸೊ ಜುಲೈ ಅಂತಂದಾಗ ಇಲ್ಲಿ ಅಂದರೆ ಸನ್ ಇಲ್ಲಿರ್ತಾನೆ, ಹೌದಾ. ಅಲ್ಲಿಗೆ ಇಲ್ಲಿ ಸಮ್ಮರ್ ಇರುತ್ತೆ, ಇಲ್ಲಿ ವಿಂಟರ್ ಇರುತ್ತೆ, ಆಗ ನೋಡ್ಬೋದು. ಆವಾಗ ಬೇರೆ ಬೇರೆ ಕಡೆ ಆಗುತ್ತೆ, ಆಯಿತಾ. ಸೊ ಕಾಂಟಿನೆಂಟಲ್ಲಿ ಬೇರೆ ಕಡೆ ಹೋಗುತ್ತೆ, ಓಷನಲ್ಲಿ ಬೇರೆ ಕಡೆ ಹೋಗುತ್ತೆ, ಅವೆಲ್ಲ ಬೇಡ. ಸದ್ಯಕ್ಕೆ ಜನವರಿಲಿ ಮಾತ್ರ ತಿಳ್ಕೋಣ, ಸರಿನಾ.
ಇದು ಅರ್ಥ ಆಗಿರುತ್ತೆ ಅನ್ಕೋತೀನಿ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಆಬ್ಸಲ್ಯೂಟ್ಲಿ ಕರೆಕ್ಟ್. ದಯವಿಟ್ಟು ಅದಕ್ಕೆ NCERT ಮ್ಯಾಪ್ಗಳನ್ನ ನೀಟಾಗಿ ಓದಬೇಕು. ನೆಕ್ಸ್ಟು ದ ಪ್ರೆಸೆನ್ಸ್ ಆಫ್ ಕೋಲ್ಡ್ ಓಷನ್ ಕರೆಂಟ್ ನೋಡಿ, ಇರಿ ಮ್ಯಾಪಲ್ಲೇ ತೋರಿಸ್ತೀನಿ. ಓಕೆ, ಇದು ನೋಡಿ, ಇದು ನಿಮ್ಮ ಓಷನ್ ಕರೆಂಟ್ ಮ್ಯಾಪು ಆಯಿತಾ. ಓಷನ್ ಕರೆಂಟ್ಸ್ ಒಂದು ಮ್ಯಾಪ್ ಇದೆ. ಸೊ ಇಲ್ಲೇನು ಕೇಳಿದ್ದಾನೆ, ಇಲ್ಲಿ ಕೋಲ್ಡ್ ಓಷನ್ ಕರೆಂಟ್ ಅಂತ ಕೇಳಿದ್ದಾನೆ. ಕೋಲ್ಡ್ ಓಷನ್ ಕರೆಂಟು ಅದು ಕೂಡ ಗಲ್ಫ್ ಸ್ಟ್ರೀಮು ಮತ್ತು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತಂತೆ, ಹೌದಾ. ಈಗ ಗಲ್ಫ್ ಸ್ಟ್ರೀಮ್ ಇಲ್ಲಿದೆ ನೋಡಿ, ಗಲ್ಫ್ ಸ್ಟ್ರೀಮ್ ಇಲ್ಲಿದೆ, ಹೌದಾ. ಸೊ ಗಲ್ಫ್ ಸ್ಟ್ರೀಮ್ ಇಲ್ಲಿದೆ, ಓಕೆ. ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಇಲ್ಲಿದೆ ಅಲ್ವಾ. ಸೊ ಇಲ್ಲಿದೆ ನೋಡಿ, ನಾರ್ತ್, ಇದು ಮೇಲ್ಗಡೆ ಹೋಗ್ತಾ ಇದೆ. ಸೊ ಈ ಥರ ಮಾಮೂಲಿ ಸ್ಟ್ರೈಟ್ ಲೈನ್ ಇದ್ದರೆ ಇದು ವಾರ್ಮ್ ಓಷನ್ ಕರೆಂಟ್ ಅಂತ ಇಲ್ಲಿ ಹೇಳಿದ್ದಾನೆ, ಹೌದಾ. ನೋಡಿ ಇಲ್ಲಿದೆ ನೋಡಿ, ಈ ಬಾಕ್ಸ್ ನೋಡ್ರಪ್ಪ. ಈ ಬಾಕ್ಸಲ್ಲಿ ಏನು ಕೇಳಿದ್ದಾನೆ ಇಲ್ಲಿ ಅಂತಂದರೆ, ನಾರ್ಮಲ್ಲಾಗಿ ಇರುವಂತಹ ಆ್ಯರೋ ಮಾರ್ಕ್ ಎಲ್ಲ ವಾರ್ಮ್ ಕರೆಂಟು. ಈ ಡಾಟ್ ಇದೆಯಲ್ಲ ನೋಡಿ, ಇದು ಪೋಲ್ ಸೈಡಿಂದ ಬರುತ್ತದ್ದು ನಿಮ್ಮ ಕೋಲ್ಡ್ ಓಷನ್ ಕರೆಂಟ್ ಆಗಿರುತ್ತೆ ನೋಡಿ. ಪೋಲ್ ಸೈಡ್ ಬರುತ್ತೆ ನೋಡಿ, ಇವೆಲ್ಲ ಈ ಸೈಡ್ ಒಂದು ಕಡೆ ಬರುತ್ತೆ. ಸೊ ಇವೆಲ್ಲ ನಿಮ್ಮ ಕೋಲ್ಡ್ ಓಷನ್ ಕರೆಂಟ್ಸು. ಇಲ್ಲಿ ಕ್ವಶನ್ ಏನು ಕೇಳಿದ್ದಾನೆ ಅಂತಂದರೆ, ಪ್ರೆಸೆನ್ಸ್ ಆಫ್ ಕೋಲ್ಡ್ ಓಷನ್ ಕರೆಂಟ್ಸು ಅದು ಕೂಡ ಗಲ್ಫ್ ಸ್ಟ್ರೀಮು ಮತ್ತು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಕೇಳಿದ್ದಾನೆ. ಸೊ ನಿಮ್ಮ ಗಲ್ಫ್ ಸ್ಟ್ರೀಮು ಮತ್ತು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಬಂದು ನಿಮ್ಮ ವಾರ್ಮ್ ಓಷನ್ ಕರೆಂಟ್ ಆಗಿರುತ್ತೆ, ಇದು ಕೋಲ್ಡ್ ಅಲ್ಲ, ಆಯಿತಾ. ಸೊ ಅಷ್ಟು ನೋಡ್ಕೊಂಡ್ರೆ ಸಾಕು, ಇದು ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ಬೋದು. ಸೊ ಬೇರೆ ಏನು ಇದೆ, ಆ್ಯಂಡ್ ಮೇಕ್ ಅ ನಾರ್ತ್ ಅಟ್ಲಾಂಟಿಕ್ ಓಷನ್ ಕೋಲ್ಡರ್ ಆ್ಯಂಡ್ ಐಸ್ ಉತ್ತಮ್ ಬೆಂಡ್ ಟುವರ್ಡ್ಸ್ ನಾರ್ತ್, ಅವೆಲ್ಲ ಹೋಗೋದೇ ಬೇಡ. ಜಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಈ ಓಷನ್ ಕರೆಂಟ್ಸು ವಾರ್ಮ್ ಓಷನ್ ಕರೆಂಟಾ ಅಥವಾ ಕೋಲ್ಡ್ ಓಷನ್ ಕರೆಂಟ್ಸ್ ಅಂತ ತಿಳ್ಕೊಬೇಕು ನೀವು. ಹಾಗಾದ್ರೆ ಇದನ್ನಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು ಸರ್ ಅಂತಂದರೆ, ನೋಡ್ರಪ್ಪ, ನಿಮ್ಮ ಕೋಲ್ಡ್ ಓಷನ್ ಕರೆಂಟ್ಸು ಕಮ್ಮಿ ಇದ್ದಾವೆ ಕಂಪೇರ್ ಟು ವಾರ್ಮ್ ಕರೆಂಟ್ಸು. ಲೈಕ್ ಎಕ್ಸಾಂಪಲ್ ನಿಮ್ಮ ನೋಡಿ, ಈ ಕಡೆ ಒಂದಿದೆ, ಆಯಿತಾ. ಅದು ಬಿಟ್ಟರೆ ಈ ಕಡೆ ಇಲ್ಲೊಂದಿದೆ, ಅದು ಬಿಟ್ಟರೆ ಈ ಕಡೆ ಇಲ್ಲೊಂದಿದೆ, ಹಾಂ. ಅದು ಬಿಟ್ಟರೆ ವೆಸ್ಟ್ ವಿಂಡ್ ಡ್ರಿಫ್ಟ್ ಇಲ್ಲೊಂದಿದೆ, ಹಾಂ. ಕ್ಯಾಲಿಫೋರ್ನಿಯಾ ಕರೆಂಟ್ಸು ಇಲ್ಲೊಂದಿದೆ, ಹಾಂ. ಅದು ಬಿಟ್ಟರೆ ಇನ್ನೇನಿದೆ, ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಇಲ್ಲೊಂದಿದೆ. ಸೊ ಇಷ್ಟೇ, ಒಂದು 3-4 ಇದೆ ಅಷ್ಟೇ. ಅಷ್ಟು ತಿಳ್ಕೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ವಾರ್ಮ್ ಕರೆಂಟ್ಸು. ಎಷ್ಟು ತಿಳ್ಕೊಂಡ್ರೆ ನೀವು ಆನ್ಸರ್ ಮಾಡ್ಬೋದು, ಆಯಿತಾ. ಸೊ ದಯವಿಟ್ಟು ಇದೊಂದು ಮ್ಯಾಪ್, ಇದೊಂದು ಕೂಡ ನೋಡ್ಕೊಳ್ಳಿ, ವಾರ್ಮ್ ಕರೆಂಟ್ಸ್ ಯಾವುದು, ಕೋಲ್ಡ್ ಓಷನ್ ಕರೆಂಟ್ಸ್ ಯಾವುದು ಅಂತ. ಸೊ ಹಾಗಾಗಿ 4ನೇ ಕ್ವಶನ್ ಆನ್ಸರು ಓನ್ಲಿ 1 ಇಸ್ ದ ಕರೆಕ್ಟ್ ಆನ್ಸರ್, ಆಯಿತಾ. ಅದಕ್ಕೆ ಮ್ಯಾಪ್ಗಳು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಅಂದರೆ NCERT ಇರುವಂತಹ ಎಲ್ಲ ಮ್ಯಾಪ್ಗಳು ತುಂಬ ಇಂಪಾರ್ಟೆಂಟ್, ಸರಿನಾ. ಓಕೆ, ಇದು 2023 ಯಾವುದೋ ಕ್ವಶನ್ ಕೇಳಿದಾನೆ. ಈಗ ದ ಟೆಂಪ್ರೇಚರ್ ಕಾಂಟ್ರಾಸ್ಟ್ ಬಿಟ್ವೀನ್ ದ ಕಾಂಟಿನೆಂಟ್ಸ್ ಆ್ಯಂಡ್ ಓಷನ್ ಈಸ್ ಗ್ರೇಟರ್ ಡ್ಯೂರಿಂಗ್ ದ ಸಮ್ಮರ್. ಇನ್ ವಿಂಟರ್ ಸ್ಟೇಟ್ಮೆಂಟ್ ಡು ದ ಸ್ಪೆಸಿಫಿಕ್ ಹೀಟ್ ಆಫ್ ಅ ವಾಟರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಲ್ಯಾಂಡ್ ಸರ್ಫೇಸ್. ಓಕೆ, ಇದೇನಿರ್ಬೋದು ಆನ್ಸರ್ ಅಂತ ಗೊತ್ತಾ. ಸೊ ಹಾಗೆ ಸಿಂಪಲಾಗಿ ಹೇಳ್ತೀನಿ ನೋಡ್ರಪ್ಪ. ಮೊದಲನೇದು, ಈ ಟೆಂಪರೇಚರ್ ಕಾಂಟ್ರಾಸ್ಟ್ ಬಿಟ್ವೀನ್ ಕಾಂಟಿನೆಂಟ್ ಆ್ಯಂಡ್ ಓಷನ್ಸ್ ಅಂತ ಹೇಳೋದು ಈ ಸಮ್ಮರು ವಿಂಟರ್ ಅಂತ ಅಲ್ಲ. ಅದಕ್ಕೊಂದು ಫ್ಯಾಕ್ಟರ್ಸ್ ಇದೆ. ಲೈಕ್ ಎಕ್ಸಾಂಪಲ್ ಹೇಳಿದ್ರೆ ಲ್ಯಾಟಿಟ್ಯೂಡ್ಸು, ಆಯಿತಾ. ಪ್ರಿವೇಲಿಂಗ್ ವಿಂಡ್ಸ್ಗಳು ಬರುತ್ತೆ, ಓಷನ್ ಕರೆಂಟ್ಸು, ಜಿಯೋಗ್ರಫಿಕಲ್ ಫೀಚರ್ಸು. ಸೊ ಇವೆಲ್ಲ ಮ್ಯಾಟರ್ ಆಗುತ್ತೆ. ಈಗ ನೀವು ಕಾಂಟಿನೆಂಟು ಮತ್ತು ಓಷನ್ದು ಟೆಂಪರೇಚರ್ ಕಾಂಟ್ರಾಸ್ಟ್ ಏನೋ ಒಂದು ಹೇಳಬೇಕು ಅಂದರೂ ಕೂಡ ಇವೆಲ್ಲ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ. ಅದು ಸಮ್ಮರ್ ಅಥವಾ ವಿಂಟರ್ ಅನ್ನೋದು ಲೆಕ್ಕಕ್ಕೆ ಬರೋಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ, ಆಯಿತಾ. ನೆಕ್ಸ್ಟು, ದ ಸ್ಪೆಸಿಫಿಕ್ ಹೀಟ್ ಆಫ್ ಅ ವಾಟರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಲ್ಯಾಂಡ್ ಸರ್ಫೇಸ್, ಹೌದಾ. ಇದು ಕೂಡ ಕರೆಕ್ಟು. ಸ್ಪೆಸಿಫಿಕ್ ಹೀಟ್ ಆಫ್ ಅ ವಾಟರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಲ್ಯಾಂಡ್ ಸರ್ಫೇಸ್. ಓಕೆ, ಇವೆಲ್ಲ ಇದು ಏನದು ಸಿಂಪಲ್ ಆಗಿದೆ, ಅಲ್ಲೇನು ಅಂಥದ್ದಿಲ್ಲ. ಆದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ಈಸಿ ಅಂತೂ ಇರಲ್ಲ, ಕನ್ಫ್ಯೂಸಿಂಗ್ ಆಗಿರುತ್ತೆ, ಆಯಿತಾ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ತಪ್ಪಿದೆ, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ 2022 ಕೇಳಿದ, ಹೈ ಕ್ಲೌಡ್ಸ್ ಪ್ರೈಮರಿ ರಿಫ್ಲೆಕ್ಟ್ ಸೋಲಾರ್ ರೇಡಿಯೇಷನ್ ಆ್ಯಂಡ್ ಕೂಲ್ಸ್ ದ ಸರ್ಫೇಸ್ ಆಫ್ ದ ಅರ್ತ್. ನೆಕ್ಸ್ಟ್, ಲೋ ಕ್ಲೌಡ್ಸ್ ಹ್ಯಾವ್ ಅ ಹೈಯರ್ ಅಬ್ಸಾರ್ಪ್ಷನ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್ ಅಮ್ಯಾಂಟಿಂಗ್ ಫ್ರಮ್ ದ ಅರ್ತ್ ಸರ್ಫೇಸ್ ಆ್ಯಂಡ್ ದಸ್ ಕಾಸ್ ಅ ವಾರ್ಮಿಂಗ್ ಎಫೆಕ್ಟ್. ಸೊ ಏನಿರ್ಬೋದು ಇದಕ್ಕೆ ಆನ್ಸರು. ಇದು ಫಸ್ಟ್ ಟೈಮ್ ಓದಿದಾಗ ಸ್ವಲ್ಪ ತಲೆ ಕೆಟ್ಟಂಗೆ ಆಗುತ್ತೆ. ಸೊ ಮಲ್ಟಿಪಲ್ ಟೈಮ್ಸು ನೀವು ಅದನ್ನು ಸ್ಟೇಟ್ಮೆಂಟ್ಗಳು ಓದ್ತಾ ಇದ್ದರೆ ನಿಮ್ಗೆ ಅದೊಂದು ಲಿಂಕ್ ಸಿಗುತ್ತೆ ಮೇನ್ ಕಾನ್ಸೆಪ್ಟ್ಗೆ, ಆಯಿತಾ. ಹೈಯರ್ ಕ್ಲೌಡು ತುಂಬ ತಿನ್ನಾಗಿರುತ್ತೆ ಕಣ್ರಪ್ಪ, ಆಯಿತಾ. ಕಂಪೇರ್ಡ್ ಟು ಲೋವರ್ ಕ್ಲೌಡ್. ನೋಡಿ ಸರ್ಫೇಸ್ ಹತ್ರ ಇರುವಂತಹ ಯಾವ್ದು ಬರುತ್ತೆ, ನಿಮ್ಮ ನಿಂಬಸ್ ಕ್ಲೌಡ್ಸ್ಗಳು, ಕ್ಯುಮುಲೋನಿಂಬಸ್ ಕ್ಲೌಡ್ಸ್ಗಳು, ಇವೆಲ್ಲ ನಿಮಗೆ ಸರ್ಫೇಸ್ ಹತ್ರದಲ್ಲೇ ಸಿಗುತ್ತೆ. ಲೈಕ್ 4 to 7 ಕಿಲೋಮೀಟರ್ ಅಂಡರಲ್ಲಿ ನಿಮಗೆ ಎಲ್ಲ ಕ್ಲೌಡ್ಸ್ಗಳು, ಅಂದರೆ ಮಳೆ ಬರುವಂತಹ ಕ್ಲೌಡ್ಸ್ಗಳೇನಿದೆ ಅದು ತುಂಬ ಹತ್ತಿರ ಇರುತ್ತೆ. ಬಟ್ ಈ ಹೈ ಕ್ಲೌಡ್ಸ್ಗಳೇನಿದೆ ಇದು ತುಂಬ ತಿನ್ನಾಗಿರುತ್ತೆ, ಜೊತೆಗೆ ಇದು ರಿಫ್ಲೆಕ್ಟ್ ಜಾಸ್ತಿ ಮಾಡುವುದಿಲ್ಲ, ಆಯಿತಾ. ತಿನ್ನಾಗಿತ್ತು ಅಂತಂದರೆ ಅಫ್ಕೋರ್ಸ್ ಇದು ನಿಮ್ಮ ಸೋಲಾರ್ ರೇಡಿಯೇಷನ್ನ ಬಿಟ್ಬಿಡುತ್ತೆ ಹಾಗೆ. ಅದೇ ತಿಕ್ಕಾಗಿತ್ತು ಅಂತಂದರೆ ಅದನ್ನು ರಿಫ್ಲೆಕ್ಟ್ ಮಾಡಿ ಕಳಿಸುತ್ತೆ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಿದೆ. ಹೈಯರ್ ಕ್ಲೌಡ್ಸ್ ಪ್ರೈಮರಿಲಿ ರಿಫ್ಲೆಕ್ಟ್ ಸೋಲಾರ್ ರೇಡಿಯೇಷನ್ ಆ್ಯಂಡ್ ಕೂಲ್ಸ್ ದ ಸರ್ಫೇಸ್ ಆಫ್ ದ ಅರ್ತ್ ಅನ್ನೋದು ತಪ್ಪಿದೆ.
ಹೈಯರ್ ಕ್ಲೌಡ್ಸು ಇದು ಪ್ರೈಮರಿ ರಿಫ್ಲೆಕ್ಟ್ ಮಾಡೋದಿಲ್ಲ, ಅಂದರೆ ರಿಫ್ಲೆಕ್ಟ್ ಮಾಡುತ್ತೆ ಕಂಪೇರ್ ಟು ಥಿಕ್ ಅಂತಂದರೆ, ಅಥವಾ ಸಾರಿ ಥಿಕ್ ಅಲ್ಲ, ಲೋವರ್ ಕ್ಲೌಡ್ಸು. ಹೈಯರ್ ಕ್ಲೌಡ್ಸ್ ಏನು ಮಾಡುತ್ತೆ, ತುಂಬ ತಿನ್ನಿರೋ ಕಾರಣಕ್ಕೆ ನಿಮ್ಮ ಸೋಲಾರ್ ರೇಡಿಯೇಷನ್ಗಳನ್ನ ಬಿಟ್ಬಿಡುತ್ತೆ. ಹಾಗಾಗಿ ಇದು ಜಾಸ್ತಿ ರಿಫ್ಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಇಟ್ ನೆವರ್ ಕೂಲ್ಸ್ ದ ಸರ್ಫೇಸ್ ಆಫ್ ದ ಅರ್ತ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೋಸ್ಟ್ ಆಫ್ ಆಲ್ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ನ ಬಿಟ್ಬಿಟ್ಟಾಗ ಅದು ಹೇಗಾಗುತ್ತೆ, ಸರ್ಫೇಸ್ ಕೂಲಿಂಗು. ಹೌದಾ? ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟು, ಲೋ ಕ್ಲೌಡ್ಸ್ ಹ್ಯಾವ್ ಅ ಹೈಯರ್ ಅಬ್ಸಾರ್ಪ್ಷನ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್ ಅಮ್ಯಾಂಟಿಂಗ್ ಫ್ರಮ್ ದ ಅರ್ತ್ ಸರ್ಫೇಸ್ ಆ್ಯಂಡ್ ದಸ್ ಕಾಸಸ್ ಅ ವಾರ್ಮಿಂಗ್ ಎಫೆಕ್ಟ್. ಹೌದಾ? ಲೋವರ್ ಕ್ಲೌಡ್ಸು ನಿಮ್ಮ ಹೈಯರ್ ಅಬ್ಸಾರ್ಪ್ಷನ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್ ಇದೆಯಾ, ಇದು ತಪ್ಪಿದೆ. ಸೊ ಲೋವರ್ ಕ್ಲೌಡ್ಸು ತುಂಬ ಥಿಕ್ ಆಗಿರುವಂತಹ ಕಾರಣಕ್ಕೆ ಬರುವಂತಹ ಎಲ್ಲ ಸೋಲಾರ್ ರೇಡಿಯೇಷನ್ಗಳನ್ನ ರಿಫ್ಲೆಕ್ಟ್ ಮಾಡಿ ಕಳಿಸುತ್ತೆ. ಆಯಿತಾ? ಹಾಗಾಗಿ ಎಮ್ಯಾನೇಟಿಂಗ್ ಫ್ರಮ್ ದ ಅರ್ತ್ ಸರ್ಫೇಸ್ ಆ್ಯಂಡ್ ದಿಸ್ ಕಾಸಸ್ ಅ ವಾರ್ಮಿಂಗ್ ಎಫೆಕ್ಟ್. ಮತ್ತು ಈ ಲೋವರ್ ಕ್ಲೌಡ್ಸು ನಿಮ್ಮ ವಾರ್ಮಿಂಗ್ ಎಫೆಕ್ಟ್ ಮಾಡೋದಿಲ್ಲ. ನಿಮ್ಮ ಲೋವರ್ ಕ್ಲೌಡ್ಸ್ಗಳು ಅಂದರೆ ಹೇಳಬೇಕು ಅಂದರೆ ಕಂಪ್ಲೀಟ್ ಸ್ಟೇಟ್ಮೆಂಟ್ ಒಂಥರ ತಪ್ಪಿದೆ. ಲೋವರ್ ಕ್ಲೌಡ್ಸು ನಿಮ್ಮ ವಾರ್ಮಿಂಗ್ ಎಫೆಕ್ಟ್ ಕೊಡೋದಿಲ್ಲ. ಲೋವರ್ ಕ್ಲೌಡ್ಸ್ಗಳು ನಿಮ್ಮ ಅರ್ತ್ ಸರ್ಫೇಸ್ನ ಕೂಲ್ ಮಾಡುತ್ತೆ, ಅದೊಂದು ಗೊತ್ತಲ್ಲಿ ಸಾಕು. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಸೊ ಆನ್ಸರ್ ಈಸ್ ನೈದರ್ ಒನ್ ನಾಟ್ ಟು. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದಕ್ಕೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅನಿಸುತ್ತೆ. ಅಂದರೆ ಇದು ಕ್ಲೌಡ್ಸ್ಗಳ ಬಗ್ಗೆ ನೀಟಾಗಿ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು. ನೋಡಪ್ಪ, ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಅಂತಂದರೆ, ಹೈ ಕ್ಲೌಡ್ಸ್ ಪ್ರೈಮರಿ ರಿಫ್ಲೆಕ್ಟ್ ಸೋಲಾರ್ ರೇಡಿಯೇಷನ್ ಆ್ಯಂಡ್ ಕೂಲ್ಸ್ ದ ಸರ್ಫೇಸ್ ಆಫ್ ದ ಅರ್ತ್. ಫಸ್ಟ್ ಆಫ್ ಆಲ್ ನೀವು ಸ್ಟೇಟ್ಮೆಂಟ್ ಓದ ತಕ್ಷಣ ಅದು ತಪ್ಪು ಅಥವಾ ಸರಿ ಅಂತ ಫಸ್ಟೇ ಫಿಕ್ಸ್ ಆಗಿಬಿಡಿ. ಫಸ್ಟು ಕಾನ್ಸೆಪ್ಟನ್ನ ಸ್ವಲ್ಪ ರಿವಿಷನ್ ಮಾಡಿಕೊಂಡು ನೀವು ಅದನ್ನು ಆನ್ಸರ್ ಮಾಡಿ. ಈಗ ಹೈಯರ್ ಕ್ಲೌಡ್ಸ್ ಅಂತಂದರೆ ತುಂಬ ತಿನ್ನಾಗಿರುತ್ತೆ ಅಂತ ನಮಗೆ ಗೊತ್ತು. ಹೌದಾ? ತುಂಬ ತಿನ್ನಾಗಿರುತ್ತೆ ಅಂತ ತಿಳ್ಕೊಳ್ಳಿ. ಲೈಕ್ ಎಕ್ಸಾಂಪಲ್ ಈ ಥರ ಇದೆ. ಆಯಿತಾ? ಸೊ ವಾಟ್ ಎವರ್ ದ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಬರ್ತಾ ಇರೋದನ್ನೆಲ್ಲ ಏನು ಮಾಡುತ್ತೆ, ಅದು ಹಂಗೆ ಬಿಟ್ಬಿಡುತ್ತೆ ತಿನ್ನಾಗಿರೋ ಕಾರಣಕ್ಕೆ. ಹೌದಾ? ಸೊ ಎಲ್ಲ ಇನ್ಕಮಿಂಗ್ ರೇಡಿಯೇಷನ್, ಸೋಲಾರ್ ಇನ್ಕಮಿಂಗ್ ರೇಡಿಯೇಷನ್ ಹಂಗೆ ನೆಟ್ಗೆ ಹಂಗೆ ಬಂದ್ಬಿಡುತ್ತೆ ಅರ್ತ್ ಸರ್ಫೇಸ್ ಮೇಲೆ. ಇದರಿಂದ ಏನಾಗುತ್ತೆ, ಅರ್ತ್ ಸರ್ಫೇಸ್ನ ಕೂಲ್ ಮಾಡೋದಿಲ್ಲ. ಆಯಿತಾ? ತುಂಬ ಹೀಟ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಟ್ ಕೂಲ್ ದ ಸರ್ಫೇಸ್ ಆಫ್ ದ ಅರ್ತ್ ಅಂತ ಏನಿದೆ, ಇದು ತಪ್ಪಿದೆ. ಆಯಿತಾ? ಇನ್ನೊಂದೇನಿದೆ, ಪ್ರೈಮರಿ ರಿಫ್ಲೆಕ್ಟ್ ದ ಸೋಲಾರ್ ರೇಡಿಯೇಷನ್ ಅಂತ, ಇದು ಕೂಡ ತಪ್ಪಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಹೈಯರ್ ಕ್ಲೌಡ್ಸ್ಗಳು ತುಂಬ ಬಿಟ್ಬಿಟ್ಟಾಗ, ನಿಮ್ಮ ಸೋಲಾರ್ ರೇಡಿಯೇಷನ್ನ ಫುಲ್ ಹಂಗೆ ಬಿಟ್ಬಿಟ್ಟಾಗ ಏನಾಗುತ್ತೆ, ನಿಮ್ಮ ಅರ್ತ್ ಸರ್ಫೇಸು ತುಂಬ ಹೀಟ್ ಆಗುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಆಯಿತಾ? ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಲೋವರ್ ಕ್ಲೌಡ್ಸ್ ಹ್ಯಾವ್ ಅ ಹೈಯರ್ ಅಬ್ಸಾರ್ಪ್ಷನ್ ಆಫ್ ದ ಇನ್ಫ್ರಾರೆಡ್ ರೇಡಿಯೇಷನ್ ಅಮ್ಯಾಂಟಿಂಗ್ ಫ್ರಮ್ ದ ಅರ್ತ್ ಸರ್ಫೇಸ್ ಆ್ಯಂಡ್ ದಸ್ ಕಾಸಸ್ ದ ವಾರ್ಮಿಂಗ್ ಎಫೆಕ್ಟ್. ಸೊ ಈ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ, ಈ ಅರ್ತಿಂದ ಬರುವಂತಹ ಇನ್ಫ್ರಾರೆಡ್ ರೇಡಿಯೇಷನ್ ಏನಿದೆ, ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತಂತೆ, ಮಾಡಿಕೊಂಡು ವಾರ್ಮಿಂಗ್ ಎಫೆಕ್ಟ್ ಅಂದರೆ ಈ ಅಟ್ಮಾಸ್ಫಿಯರ್ನ ವಾರ್ಮ್ ಮಾಡುತ್ತಂತೆ. ಹೌದಾ? ಅಟ್ಮಾಸ್ಫಿಯರ್ ಅಂತಂದ್ರೆ ಆಗಲಿ, ನಿಮ್ಮ ಅರ್ತ್ ಸರ್ಫೇಸ್ ಆಗಲಿ ವಾರ್ಮಿಂಗ್ ಎಫೆಕ್ಟ್ಗೆ ಕಾರಣ ಆಗುತ್ತೆ ಅಂತ. ಹೌದಾ? ಈ ಸ್ಟೇಟ್ಮೆಂಟ್ ಕಂಪ್ಲೀಟಾಗಿ ತಪ್ಪಿದೆ. ಆಯಿತಾ? ಸೊ ಈ ಲೋವರ್ ಕ್ಲೌಡ್ಸ್ಗಳು ಥಿಕ್ ಆಗಿರೋ ಕಾರಣಕ್ಕೆ ನೋಡಿ ಇಷ್ಟು ದಪ್ಪ ಇರುತ್ತೆ. ಸೊ ಹಾಗಾಗಿ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಏನಿದ್ರು ಕೂಡ ಇದು ತಳ್ಳಿ ಕಳಿಸ್ಬಿಡುತ್ತೆ ಆ ಕಡೆ. ಹಾಗಾಗಿ ನಿಮ್ಮ ಅರ್ತ್ ಸರ್ಫೇಸ್ ಕೂಲಾಗಿರುತ್ತೆ. ಕೂಲಾಗಿತ್ತು ಅಂತಂದರೆ ಅದೆಲ್ಲಿ ನಿಮಗೆ ಇನ್ಫ್ರಾರೆಡ್ ರೇಡಿಯೇಷನ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ವಾರ್ಮಿಂಗ್ ಎಫೆಕ್ಟ್ ಎಲ್ಲ ಹೇಗೆ ಕೊಡುತ್ತೆ ಹೇಳಿ? ಹೌದಾ? ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಆನ್ಸರ್ ಈಸ್ ಡಿ. ಓಕೆ, ನೆಕ್ಸ್ಟ್ ಕ್ವಶನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. 2020 ಕೇಳಿದ ಕ್ವಶನು, ಜೆಟ್ ಸ್ಟ್ರೀಮ್ಸ್ ಅಕ್ಕರ್ಸ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಓನ್ಲಿ. ಹೌದಾ? ನೆಕ್ಸ್ಟ್, ಓನ್ಲಿ ಸಮ್ ಸೈಕ್ಲೋನ್ಸ್ ಡೆವಲಪ್ ಅನ್ ಐ. ದ ಟೆಂಪರೇಚರ್ ಇನ್ಸೈಡ್ ದ ಐ ಆಫ್ ಅ ಸೈಕ್ಲೋನ್ ನಿಯರ್ಲಿ 10 ಡಿಗ್ರಿ ಲೆಸ್ ದ್ಯಾನ್ ದಟ್ ಆಫ್ ಅ ಸರೌಂಡಿಂಗ್. ಜೆಟ್ ಸ್ಟ್ರೀಮ್ ಬಗ್ಗೆ ಎಷ್ಟು ಗೊತ್ತು ನಿಮಗೆ? ಓಕೆ, ಜೆಟ್ ಸ್ಟ್ರೀಮ್ ಅನ್ನೋದು ನಾರ್ದರ್ನ್ ಹೆಮಿಸ್ಫಿಯರ್ ಮಾತ್ರ ಅಲ್ಲ, ಜೆಟ್ ಸ್ಟ್ರೀಮ್ ಅನ್ನೋದು ಸದರ್ನ್ ಹೆಮಿಸ್ಫಿಯರ್ಲು ಕೂಡ ಇರುತ್ತೆ. ಎರಡೂ ಹೆಮಿಸ್ಫಿಯರಲ್ಲಿ ನಿಮ್ಮ ಜೆಟ್ ಸ್ಟ್ರೀಮ್ಗಳನ್ನ ನಾವು ನೋಡ್ಬೋದು. ಹೌದಾ? ಪೋಲಾರ್ ಜೆಟ್ ಸ್ಟ್ರೀಮ್ ಇದೆ, ಇನ್ನೊಂದಿದೆ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮು. ಹೌದಾ? ಓಕೆ, ಓನ್ಲಿ ಇದು ಹಾಗೆ ಇದು ತಪ್ಪಿದೆ ಕಣ್ರಪ್ಪ, ಸರಿ ಇಲ್ಲ. ಇದು ನೋಡಿ, ಅಕ್ಕರ್ಸ್ ನಾರ್ದರ್ನ್ ಹೆಮಿಸ್ಫಿಯರ್ ಓನ್ಲಿ ಅಂತಿದೆ. ಸೊ ಹಾಗಾಗಿ ಇದು ತಪ್ಪಿದೆ. ನಿಮ್ಮ ಜೆಟ್ ಸ್ಟ್ರೀಮು ಸದರ್ನ್ ಹೆಮಿಸ್ಫಿಯರ್ಲು ಕೂಡ ಇದೆ ಮತ್ತು ನಾರ್ದರ್ನ್ ಹೆಮಿಸ್ಫಿಯರ್ ಎರಡೂ ಹೆಮಿಸ್ಫಿಯರ್ಗಳಿದೆ. ಆಯಿತಾ? ಓಕೆ, ಓನ್ಲಿ ಸಮ್ ಸೈಕ್ಲೋನ್ ಡೆವಲಪ್ ಎನ್ ಐ. ಹೌದಾ? ಕೆಲವೊಂದು ಸೈಕ್ಲೋನ್ಗಳಲ್ಲಿ ಈ ಒಂದು ಐ ಅನ್ನೋದನ್ನ ಕಾಣ್ಬೋದು, ಕೆಲವೊಂದು ಸೈಕ್ಲೋನ್ಗಳಲ್ಲಿ ಐ ಅನ್ನೋದು ಕಾಣೋದಕ್ಕೆ ಆಗೋದಿಲ್ಲ. ಆಯಿತಾ? ನೆಕ್ಸ್ಟು, ಟೆಂಪ್ರೇಚರ್ ಇನ್ಸೈಡ್ ದ ಐ ಆಫ್ ದ ಸೈಕ್ಲೋನ್ ನಿಯರ್ಲಿ 10% ಲೆಸ್ ಅಂತೆ. ಸಾರಿ, 10% ಅಲ್ಲ, 10 ಡಿಗ್ರಿ ಲೆಸ್ ಅಂತೆ. ಹೌದಾ? ಇದು ತಪ್ಪಿದೆ. ಈಗ ಸೈಕ್ಲೋನು, ಈಗ ನೋಡಿ, ಇದು ಸೈಕ್ಲೋನ್ ಅಂತ ತಿಳ್ಕೊಳ್ಳಿ. ಆಯಿತಾ? ಸೊ ಇದು ಸೈಕ್ಲೋನ್ ಅಂತಂದರೆ ಇಲ್ಲಿ ಏನಿದೆ ಸೆಂಟ್ರಲ್ಲಿ ಇದೆಯಲ್ಲ, ಇದಕ್ಕೆ ಐ ಅಂತೀವಿ. ಈ ಸೆಂಟ್ರಲ್ಲಿ ಇದು 10 ಡಿಗ್ರಿ ವಾರ್ಮ್ ಇರುತ್ತೆ. 10 ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿ ವಾರ್ಮ್ ಆಗಿರುತ್ತೆ. ಇದು 10 ಡಿಗ್ರಿ ಸೆಲ್ಸಿಯಸ್ ಲೆಸ್ ದೆನ್ ದಟ್ ಆಫ್ ಸರೌಂಡಿಂಗ್ ಅಂತೆ. ಹೌದಾ? ಇಲ್ಲ, 10 ಡಿಗ್ರಿ ವಾರ್ಮರ್ ಆಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. 7 ಸ್ಟೇಟ್ಮೆಂಟು 2 ಮಾತ್ರ, 2 ಓನ್ಲಿ. ಆಯಿತಾ? ಓಕೆ, ಸೊ ವೈ ಆರ್ ದ ಡ್ಯೂ ಡ್ರಾಪ್ಸ್
ನಾಟ್ ಫಾರ್ಮ್ ಆನ್ ಅ ಕ್ಲೌಡಿ ನೈಟ್. ಅಂದರೆ ತುಂಬ ಮೋಡ ಕಟ್ಟಿದಾಗ ನಿಮ್ಮ ಡ್ಯೂ ಡ್ರಾಪ್ಸು ಯಾಕೆ ನಾವು ಕಾಣೋದಿಲ್ಲ. ಸೊ ಡ್ಯೂ ಡ್ರಾಪ್ಸ್ ಅಂದರೆ ಸಿಂಪಲ್ಲಾಗಿ ನಿಮ್ಮ ಅಂದರೆ ಬೆಳಗ್ಗೆ ಎದ್ದಾಗ ಎಲೆಗಳ ಮೇಲೆ ಒಂಥರ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಇರುತ್ತೆ ನೋಡಿ, ಚಿಕ್ಕ ಚಿಕ್ಕದಾಗಿ, ಹೌದಾ, ಇದಕ್ಕೆ ನಾವು ಡ್ಯೂ ಡ್ರಾಪ್ಸ್ ಅಂತೀವಿ. ಸೊ ಇದು ಕ್ಲೌಡಿ ನೈಟ್ಸಲ್ಲಿ ಯಾಕೆ ಫಾರ್ಮ್ ಆಗಲ್ಲ ಅಂತ ಕೇಳಿದೆ, ಹೌದಾ. ಸೊ ಕ್ಲೌಡಿ ನೈಟಲ್ಲಿ ಯಾಕೆ ಫಾರ್ಮ್ ಆಗಲ್ಲ ಅಂತಂದರೆ ಕ್ಲೌಡ್ ರಿಫ್ಲೆಕ್ಟ್ ಬ್ಯಾಕ್ ದ ಅರ್ತ್ ರೇಡಿಯೇಷನ್. ಸೊ ಅರ್ಥದ್ದು ಏನೇ ಒಂದು ಇನ್ಫ್ರಾರೆಡ್ ನೋಡಿ, ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋದಲ್ವ, ಅರ್ಥದ್ದು ಏನೇ ಸೋಲಾರ್ ರೇಡಿಯೇಷನ್ ಏನು ಬಂದರೂ ಕೂಡ ಎಲ್ಲನೂ ರಿಫ್ಲೆಕ್ಟ್ ಬ್ಯಾಕ್ ಮಾಡಿ ಕಳಿಸುತ್ತೆ. ಸೊ ಹಾಗಾಗಿ ಅಲ್ಲಿ ಆ ಒಂದು ಡ್ಯೂ ಡ್ರಾಪ್ಸ್ ಫಾರ್ಮ್ ಆಗೋದಕ್ಕೆ ಆ ಒಂದು ಏನದು ಎನ್ವಿರಾನ್ಮೆಂಟ್ ಅದು ಸಿಗೋದಿಲ್ಲ ಅದು, ಆಯಿತಾ. ಸೊ ಹಾಗೆ ಡ್ಯೂ ಡ್ರಾಪ್ಸು ಕ್ಲೌಡಿ ಇದರಲ್ಲಿ ಫಾರ್ಮ್ ಆಗೋದಿಲ್ಲ, ಕ್ಲೌಡಿ ನೈಟ್ಗಳಲ್ಲಿ. ಓಕೆ, ನೆಕ್ಸ್ಟು ಡ್ಯೂರಿಂಗ್ ಥಂಡರ್ ಸ್ಟಾರ್ಮ್ಸ್ ದಟ್ ದ ಥಂಡರ್ ಇನ್ ದ ಸ್ಕೈ ಈಸ್ ಪ್ರೊಡ್ಯೂಸ್ ಬೈ. ಈಗ ಥಂಡರ್ ಸ್ಟಾರ್ಮ್ ಅಂದರೆ ನಾರ್ಮಲಾಗಿ ಗುಡುಗು ಸಹಿತ ಮಳೆ ಅಂತ ಹೇಳ್ತೀವಲ್ವ. ಸೊ ಓಕೆ, ಅದರಲ್ಲಿ ಗುಡುಗು ಸಹಿತ ಮಳೆ ಬರುವಾಗ ಈ ಗುಡುಗಾಗುತ್ತೆ ನೋಡಿ, ಆ ಗುಡುಗು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ಚಿಕ್ಕ ವಯಸ್ಸಿಂದ ಗೊತ್ತು, ಗುಡುಗು ಅಂತಂದರೆ ಎರಡು ಮೋಡಗಳ ಡಿಕ್ಕಿ ಹೊಡೆದಾಗ ಸೌಂಡ್ ಬರುತ್ತೆ, ಹಾಗಾಗಿ ಗುಡುಗಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು, ಅಜ್ಜಿ ಕಥೆಗಳು. ಇದು ತಪ್ಪು. ಇಲ್ಲಿದೆ ನೋಡಿ, ಮೀಟಿಂಗ್ ಆಫ್ ಕ್ಯುಮ್ಯುಲೋನಿಂಬಸ್ ಕ್ಲೌಡ್ಸ್ ಇನ್ ದ ಸ್ಕೈ. ಈ ಎರಡು ಕ್ಯುಮ್ಯುಲೋನಿಂಬಸ್ ಕ್ಲೌಡ್ಗಳು ಟಕ್ಕರಾದಾಗ ನಿಮಗೆ ಅದು ಗುಡುಗು ಸೌಂಡ್ ಆಗುತ್ತಾ, ಗುಡುಗಾಗುತ್ತಾ? ಇಲ್ಲ, ಇದು ತಪ್ಪಿದೆ. ಗುಡುಗು ಹೇಗಾಗುತ್ತೆ ಹೇಳ್ಕೊಡ್ತೀನಿ. ನೆಕ್ಸ್ಟು ಲೈಟ್ನಿಂಗ್ ದಟ್ ಸಪ್ರೇಟ್ ದ ನಿಂಬಸ್ ಕ್ಲೌಡ್ಸ್, ಇದು ತಪ್ಪಿದೆ. ನೆಕ್ಸ್ಟು ವೈಲೆಂಟ್ ಅಪ್ವರ್ಡ್ ಮೂವ್ಮೆಂಟ್ ಆಫ್ ದ ಏರ್ ಆ್ಯಂಡ್ ವಾಟರ್ ಪಾರ್ಟಿಕಲ್ಸ್, ಇದು ಕೂಡ ತಪ್ಪಿದೆ. ಸೊ ಹಾಗಾಗಿ ನನ್ ಆಫ್ ದ ಅಬೌವ್ ಪ್ರೊಡ್ಯೂಸಸ್ ದ ಥಂಡರ್. ಈಗ ನೀಟಾಗಿ ಹೇಳ್ಕೊಡ್ತೀನಿ ಹೇಗೆ ನಿಮ್ಮ ಥಂಡರ್ ಸ್ಟಾರ್ಮ್ ಆಗುತ್ತೆ ಅಂತ. ಈಗ ನಾರ್ಮಲ್ ಆಗಿ ನಿಮಗೆ ಈಗ ಏನದು ಕ್ಲೌಡ್ಸ್ದು ಇದೆಲ್ಲ ಗೊತ್ತಲ್ಲ ನಿಮಗೆ, ಅಂದರೆ ಚಾರ್ಜಸ್ ಎಲ್ಲ ಬಗ್ಗೆ ಅಂದ್ಕೊಂಡಿರ್ತೀನಿ. ಸೊ ಕ್ಲೌಡ್ಸಲ್ಲಿ ಈಗ ಲೈಕ್ ಎಕ್ಸಾಂಪಲ್ ಇದೊಂದು ಕ್ಲೌಡ್ ಇದೆ, ಇಲ್ಲೊಂದು ಸರ್ಫೇಸ್ ಇದೆ. ಓಕೆ, ಈಗ ಕ್ಲೌಡ್ಸ್ ಹೀಗಿದೆ ಆಯಿತಾ. ಈಗ ಅಫ್ಕೋರ್ಸ್ ಕ್ಲೌಡಲ್ಲಿ ಈಗ ಯಾವುದೊಂದು ಚಾರ್ಜ್, ಲೈಕ್ ಎಕ್ಸಾಂಪಲ್ ಈಗ ಲೈಕ್ ಪಾಸಿಟಿವ್ ಚಾರ್ಜ್ ಇದೆ ಅಂತ ತಿಳ್ಕೊಳ್ಳಿ, ಆಯಿತಾ. ಸೊ ನಿಮ್ಮ ಸರ್ಫೇಸು ನೆಗೆಟಿವ್ ಚಾರ್ಜ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಕ್ಲೌಡ್ ಏನಾಗುತ್ತೆ, ಸರ್ಫೇಸ್ಗೆ ಹತ್ತಿರ ಬಂದಾಗ ಎರಡೂ ಕೂಡ ಅಟ್ರಾಕ್ಟ್ ಆಗಿ ಏನಾಗುತ್ತೆ, ಒಂದು ಕರೆಂಟು ಪಾಸ್ ಆಗುತ್ತೆ, ಹೌದಾ. ಪಾಸಿಟಿವ್ ಎನರ್ಜಿ ಟು ನೆಗೆಟಿವ್ ಎನರ್ಜಿಗೆ ಒಂದು ಕರೆಂಟ್ ಪಾಸ್ ಆಗುತ್ತೆ, ಅದು ತುಂಬ ಹೈ ವೋಲ್ಟೇಜ್ ಕರೆಂಟು. ಸೊ ಈಗ ಈ ಥರ ಒಂದು ಕರೆಂಟ್ ಹಿಂಗೆ ಪಾಸ್ ಆಯಿತು ಅಂದರೆ ಈಗ ಒಂದು ಹೊಡಿತು, ಆಯಿತಾ. ಸೊ ಫಸ್ಟು ಮಿಂಚು ಬರುತ್ತೆ, ಅಂದರೆ ನಿಮಗೆ ಲೈಟ್ ಬರುತ್ತಲ್ಲ ಅದು ಬರುತ್ತೆ. ಸೊ ಈ ಥರ ಲೈಟ್ ಬಂದಾಗ ಏನಾಗುತ್ತೆ, ಇದು ಹೈ ವೋಲ್ಟೇಜ್ ಕರೆಂಟ್ ಆಗಿರೋದ್ರಿಂದ ಇದೇನು ಮಾಡುತ್ತೆ ಅಂದರೆ ಅಟ್ಮಾಸ್ಫಿಯರಲ್ಲಿ ಇರುವಂತಹ ಆಕ್ಸಿಜನ್ನ ಬರ್ನ್ ಮಾಡುತ್ತೆ. ಸೊ ಬರ್ನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದಾಗ ಸುತ್ತಮುತ್ತ ತುಂಬ ಅಂದರೆ ಏರ್ ಇರುತ್ತೆ ಅಲ್ವಾ. ಸೊ ಅಕ್ಕಪಕ್ಕ ಇರುವಂಥ ಏರು ಈ ವ್ಯಾಕ್ಯೂಮ್ನ ಫಿಲ್ ಮಾಡೋದಕ್ಕೆ ರಶ್ ಮಾಡುತ್ತೆ, ಆಯಿತಾ. ಸೊ ಈ ರಶ್ ಮಾಡಿದಾಗ ಏನಾಗುತ್ತೆ, ಈ ಎರಡೂ ಗಾಳಿಗಳು ಒಂದೇ ಸತಿ ರಶ್ ಮಾಡಿದಾಗ ಗುದ್ಕೊಳುತ್ತಲ್ಲ, ಸೊ ಗುದ್ಕೊಂಡಾಗ ಸೌಂಡ್ ಬರುತ್ತೆ, ಅದೇ ನಿಮ್ಮ ಗುಡುಗು, ಆಯಿತಾ. ಗೊತ್ತಿರಲಿ, ಒಂದಕ್ಕೊಂದು ಮೋಡ ಡಿಕ್ಕಿಯಾದಾಗ ಆ ಒಂದು ಗುಡುಗಿನ ಸೌಂಡ್ ಬರಲ್ಲ, ಆಯಿತಾ. ಸೊ ಯಾವಾಗ ನಿಮ್ಮ ಮಿಂಚು ಅಂದರೆ ಲೈಕ್ ಹೈ ವೋಲ್ಟೇಜ್ ಕರೆಂಟ್ ಹಿಂಗೆ ಪಾಸ್ ಆಗುತ್ತಲ್ಲ, ಸೊ ಈ ಥರ ಪಾಸ್ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಸರ್ಫೇಸ್ಗೆ ಬಂದು ಅಪ್ಪಳಿಸುತ್ತೆ ಅದು. ಸೊ ಅಪ್ಪಳಿಸಿದಾಗ ಏನಾಗುತ್ತೆ, ಆ ಅಟ್ಮಾಸ್ಫಿಯರ್ಲಿರುವಂತಹ ಅದೇನು ಗಾಳಿ ಏನಿರುತ್ತೆ ಅದನ್ನು ಬರ್ನ್ ಮಾಡುತ್ತೆ. ಸೊ ಬರ್ನ್ ಮಾಡಿದಾಗಲ್ಲ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಅಕ್ಕಪಕ್ಕದಲ್ಲಿದ್ದಂತಹ ಗಾಳಿ ಏನಾಗುತ್ತೆ, ಒಟ್ಟಿಗೆ ರಶ್ ಮಾಡುತ್ತೆ. ಗೊತ್ತಿರಲಿ, ಈ ಥರ ಗುಡುಗು ಬಂದಾಗ ಎಲ್ಲಿ ತುಂಬ ಜಾಸ್ತಿ ಸೌಂಡ್ ಕೇಳುತ್ತೆ ಅಂತಂದರೆ ತುಂಬ ಗಾಳಿ ಬೀಸ್ತಿರುತ್ತೆ ನೋಡಿ, ಅಂದರೆ ವಿಂಡ್ ಸ್ಪೀಡು ತುಂಬ ಜಾಸ್ತಿ ಇರುತ್ತೆ, ಆಯಿತಾ. ಮಳೆನೂ ತುಂಬ ಜಾಸ್ತಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಗಾಳಿ ಜಾಸ್ತಿ ಬೀಳಿಸಿದಾಗ ಏನಾಗುತ್ತೆ, ತಕ್ಷಣ ಒಂದು ಎಲೆಕ್ಟ್ರಿಕ್ ಕರೆಂಟಿಂಗ್ ಪಾಸ್ ಆದ ತಕ್ಷಣ ಏನಾಗುತ್ತೆ, ಸೊ ಅಕ್ಕಪಕ್ಕದಲ್ಲಿರುವಂತಹ ಏರ್ಗಳೆಲ್ಲ ಒಟ್ಟಿಗೆ ರಶ್ ಮಾಡುತ್ತೆ. ಸೊ ರಶ್ ಮಾಡಿದಾಗ ಏನಾಗುತ್ತೆ, ಅದೇನಾಗುತ್ತೆ, ಸೌಂಡ್ ಮಾಡುತ್ತೆ. ಸೊ ಎರಡೂ ಅಂದರೆ ಸುತ್ತಮುತ್ತ ಏರು ಒಂದೇ ಸತಿ ಬಂದು ರಶ್ ಮಾಡಿದಾಗ ಏನಾಗುತ್ತೆ, ಒಂದು ಸೌಂಡ್ ಕ್ರಿಯೇಟ್ ಆಗುತ್ತೆ, ಅದೇ ನಿಮ್ಮ ಗುಡುಗು. ಸೊ ಹೀಗೆ ಈ ಗುಡುಗು ಫಾರ್ಮ್ ಆಗುತ್ತೆ, ಆಯಿತಾ. ಅದೊಂದು ಗೊತ್ತಿರಲಿ, 2013 ಕೇಳೋದಂಥ ಕ್ವಶನ್ ಇದು, ಆಯಿತಾ. ಸೊ ಓಕೆ, ನೆಕ್ಸ್ಟ್ ಕ್ವಶನು, ದ ಆ್ಯನ್ಯುವಲ್ ರೇಂಜ್ ಆಫ್ ಟೆಂಪರೇಚರ್ ಇನ್ ದ ಇಂಟೀರಿಯರ್ ಆಫ್ ದ ಕಾಂಟಿನೆಂಟ್ ಈಸ್ ಹೈ ಆಸ್ ಕಂಪೇರ್ಡ್ ಟು ದ ಕೋಸ್ಟಲ್ ಏರಿಯಾಸ್. ವಾಟ್ ಆರ್ ದ ರೀಸನ್ಸ್ ಅಂತ ಕೇಳಿದ್ದಾನೆ 2013. ಅಂತಂದರೆ ಕಾಂಟಿನೆಂಟ್ ಒಳಗಡೆ ಇಂಟೀರಿಯರ್ ಆಫ್ ದ ಕಾಂಟಿನೆಂಟಲ್ಲಿ ಆ್ಯನ್ಯುವಲ್ ರೇಂಜ್ ಆಫ್ ಟೆಂಪರೇಚರ್ ತುಂಬ ಜಾಸ್ತಿ ಇರುತ್ತೆ ಅಂತ ಕಂಪೇರ್ಡ್ ಟು ಕೋಸ್ಟಲ್ ಏರಿಯಾಸು. ಯಾಕೆ ಅಂತ, ಸೊ thermal difference between land and water, variation in altitude between the continents and ocean, presence of stronger winds in the interior, heavy rains in the interior compared to the coast.
ಈಗ ಲೈಕ್ ಎಕ್ಸಾಂಪಲ್ ನನಗೆ ಯಾವುದು ಸ್ಟೇಟ್ಮೆಂಟು ಸರಿಯಾಗಿ ಗೊತ್ತಿಲ್ಲ ಆಯಿತಾ. ಫಸ್ಟು ನನಗೆ ಗೊತ್ತಾಗಿಲ್ಲ, ಸೆಕೆಂಡು ಗೊತ್ತಾಗಲಿಲ್ಲ. ಈಗ ನನಗೆ ಗೊತ್ತು ನೋಡಿ, ಪ್ರೆಸೆನ್ಸ್ ಆಫ್ ಸ್ಟ್ರಾಂಗರ್ ವಿಂಡ್ಸ್ ಇನ್ ದ ಇಂಟೀರಿಯರ್ ಅಂತಂದರೆ ಕಾಂಟಿನೆಂಟಲ್ಲಿ, ಅಂದರೆ ಲೈಕ್ ಎಕ್ಸಾಂಪಲ್ ಇದೊಂದು ಕಾಂಟಿನೆಂಟ್ ಅಂತ ತಿಳ್ಕೊಳ್ಳಿ. ಸೊ ಈ ಕಾಂಟಿನೆಂಟ್ಸ್ ಅಂದರೆ ಇಂಟೀರಿಯರ್ ಪಾರ್ಟಲ್ಲಿ ಅಂದರೆ ನೀವು ಕಾಂಟಿನೆಂಟ್ ಒಳಗಡೆ ಬಂತು ಅಂದರೆ, ಈಚೆಯಿಂದ ಒಳಗಡೆ ಬಂತು ಅಂದರೆ, ಲೈಕ್ ಎಕ್ಸಾಂಪಲ್ ಈಗ ನಾವು ಇಂಡಿಯಾ ಅಂತ ತಿಳ್ಕೊಳ್ಳಿ. ಸೊ ಇಂಡಿಯಾದ ಒಳಗಡೆ ತುಂಬ ವಿಂಡ್ ತುಂಬ ಜಾಸ್ತಿ ಬೀಸುತ್ತಂತೆ, ಸ್ಟ್ರಾಂಗರ್ ವಿಂಡ್ಸ್ ಇರುತ್ತಂತೆ, ವಿಂಡ್ ಸ್ಪೀಡ್ ತುಂಬ ಜಾಸ್ತಿ ಇರುತ್ತಂತೆ. ಹೌದಾ? ತಪ್ಪು. ಯಾಕೆ ಅದು ತುಂಬ ಸ್ಪೀಡ್ ಇರಲ್ಲ ಅಂತಂದರೆ, ಅಫ್ಕೋರ್ಸ್ ಇಲ್ಲಿ ನಿಮ್ಮ ಬೆಟ್ಟ ಗುಡ್ಡಗಳಿರುತ್ತೆ, ಬಿಲ್ಡಿಂಗ್ಸ್ಗಳಿರುತ್ತೆ. ಸೊ ಇದರಿಂದ ವಿಂಡ್ ಸ್ಪೀಡ್ ಏನಾಗುತ್ತೆ, ರೆಸ್ಟ್ರಿಕ್ಟ್ ಆಗುತ್ತೆ ಸ್ವಲ್ಪ. ಹೌದಲ್ವಾ? ಸೊ ವಿಂಡ್ ಸ್ಪೀಡ್ ರೆಸ್ಟ್ರಿಕ್ಟ್ ಆಗಿ ಆ ಒಂದು ಸ್ಪೀಡು ಕಮ್ಮಿ ಆಗ್ತಾ ಬರುತ್ತೆ. ಹಾಗಾದರೆ ಈ ಸ್ಟೇಟ್ಮೆಂಟ್ ಓದಿ, ಪ್ರೆಸೆನ್ಸ್ ಆಫ್ ಸ್ಟ್ರಾಂಗರ್ ವಿಂಡ್ಸ್ ಇನ್ ದ ಇಂಟೀರಿಯರ್ ಆಫ್ ದ ಕಾಂಟಿನೆಂಟ್ ಅಂತ. ಹೌದಾ? ಸೊ ಸ್ಟ್ರಾಂಗರ್ ವಿಂಡ್ಸ್ಗಳು ಇಂಟೀರಿಯರ್ ಆಫ್ ದ ಕಾಂಟಿನೆಂಟಲ್ಲಿ ಸಾಮಾನ್ಯವಾಗಿ ಕಮ್ಮಿ, ಆಯಿತಾ. ಸೊ ನಿಮ್ಮ ಸೈಕ್ಲೋನ್ಸು, ಆಯಿತಾ, ಜೋರಾಗಿ ಮಳೆ ಬಂತಂದರೆ, ಸೊ ಅಂಥ ಟೈಮಲ್ಲೆಲ್ಲ ಬಿಡಿ, ಅಂಥ ಟೈಮಲ್ಲಿ ಸ್ವಲ್ಪ ಸ್ಪೀಡ್ ಇರುತ್ತೆ. ಸೊ ನಾರ್ಮಲ್ ಟೈಮಲ್ಲಿ ಇದು ಸ್ಪೀಡ್ ಇರಲ್ಲ, ಆಯಿತಾ. ಇಲ್ಲೇನು ಕೇಳಿದಾನೆ? ಓಕೆ. ಸೊ ಹಾಗಾಗಿ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗರ್ ವಿಂಡ್ಸ್ ಇನ್ ದ ಇಂಟೀರಿಯರ್ ಅನ್ನೋದು ತಪ್ಪಾಗಿದೆ, ಆಯಿತಾ. ಸೊ ನೆಕ್ಸ್ಟು ಹೆವಿ ರೈನ್ಸ್ ಇನ್ ದ ಇಂಟೀರಿಯರ್ ಕಂಪೇರ್ಡ್ ಟು ದ ಕೋಸ್ಟಲ್ ಏರಿಯಾಸ್, ಇದು ತಪ್ಪು. ಸೊ ನಿಮ್ಮ ಸೌತ್ ವೆಸ್ಟ್ ಮಾನ್ಸೂನ್ ಯಾವುದೇ ಬೀಸಿದ್ರು ಕೂಡ ಫಸ್ಟು ಟಕ್ಕರ್ ಆಗೋದು ಇಲ್ಲಿಗೆ, ನಿಮ್ಮ ಕೋಸ್ಟಲ್ ರೀಜನ್ಗೆ ಟಕ್ಕರ್ ಆಗುತ್ತೆ ಫಸ್ಟ್. ಹೌದಲ್ವಾ? ಓಕೆ. ಹಾಗಾದರೆ ಕೋಸ್ಟಲ್ ರೀಜನ್ಲಿ ಏನಿದೆ ನಮ್ಮ ಕಂಪೇರ್ ಟು, ಅದಂದರೆ ನಮ್ಮ ಇಂಡಿಯಾದಲ್ಲಿ ಹೇಳಿದ್ರೆ ಇಲ್ಲಿ ಏನಂತೆ ನಿಮ್ಮ ವೆಸ್ಟರ್ನ್ ಘಾಟ್ಸ್ ಇದೆ. ಹಾಗಾಗಿ ಯಾವುದೇ ಒಂದು ಮಾನ್ಸೂನ್ ಬೀಳಿಸಿದ್ರು ಕೂಡ ಫಸ್ಟು ನಿಮ್ಮ ಕೋಸ್ಟಲ್ ರೀಜನಲ್ಲಿ ಮಳೆ ಆಗುತ್ತೆ, ನಂತರ ಇಂಟೀರಿಯರ್ ಪಾರ್ಟ್ಗೆ ಬರುತ್ತೆ. ಸೊ ಹಾಗಾಗಿ ಇದು ಸ್ಟೇಟ್ಮೆಂಟ್ ಕೂಡ ತಪ್ಪಿದೆ, ಆಯಿತಾ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹಾಗಾದರೆ 3-4 ತಪ್ಪಿತ್ತು ಅಂತಂದರೆ ಇದು ತಪ್ಪಿದೆ ಅಂತ ಅರ್ಥ. ಹೌದಾ? ಹಾಗಾದರೆ ಓನ್ಲಿ 1 ಇರಬೇಕು ಅಥವಾ 1 and 2 ಓನ್ಲಿ ಇರಬೇಕು. ಸೊ ಏನಿರ್ಬೋದು? ಥರ್ಮಲ್ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಡ್ ಆ್ಯಂಡ್ ವಾಟರ್. ಈಗ ನಾರ್ಮಲ್ ಆಗಿ ವಾಟರ್ ತಗೊಳ್ಳಿ. ಸೊ ವಾಟರು ತುಂಬ ಲೇಟಾಗಿ ಕೂಲ್ ಆಗುತ್ತೆ ಮತ್ತು ಲೇಟಾಗಿ ಹೀಟ್ ಆಗುತ್ತೆ. ಹೌದಲ್ವಾ? ಸೊ ಕಂಪೇರ್ಡ್ ಟು ಲ್ಯಾಂಡು, ಸೊ ಲ್ಯಾಂಡು ಬೇಗ ಹೀಟ್ ಆಗುತ್ತೆ ಮತ್ತು ಬೇಗ ಕೂಲ್ ಆಗಿಬಿಡುತ್ತೆ. ಆದರೆ ವಾಟರು ಅಂದರೆ ಸಿ ಏನಿದೆ ಅದು ಲೇಟಾಗಿ ಹೀಟ್ ಆಗುತ್ತೆ ಮತ್ತು ಲೇಟಾಗಿ ಕೂಲ್ ಆಗುತ್ತೆ. ಹೌದಾ? ಸೊ ಹಾಗಾಗಿ ದ ಆ್ಯನ್ಯುವಲ್ ರೇಂಜ್ ಆಫ್ ಅ ಟೆಂಪರೇಚರ್ ಇನ್ ದ ಇಂಟೀರಿಯರ್ ಆಫ್ ದ ಕಾಂಟಿನೆಂಟ್ ಈಸ್ ಹೈ ಕಂಪೇರ್ಡ್ ಟು ದ ಕೋಸ್ಟಲ್ ಏರಿಯಾಸ್ ಅಂತಂದರೆ ಅಂದರೆ ಟೆಂಪ್ರೇಚರು ಅಫ್ಕೋರ್ಸ್ ನಿಮ್ಮ ಲ್ಯಾಂಡಲ್ಲಿ ಬೇಗ ಹೀಟ್ ಆಗುತ್ತೆ ಮತ್ತು ಬೇಗ ಕೂಲ್ ಆಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರೀಸನ್ನು ಕರೆಕ್ಟಾಗಿದೆ, ಥರ್ಮಲ್ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಡ್ ಆ್ಯಂಡ್ ವಾಟರ್, ಆಯಿತಾ. ನೆಕ್ಸ್ಟು ವೇರಿಯೇಷನ್ ಇನ್ ಆಲ್ಟಿಟ್ಯೂಡ್, ಆಯಿತಾ. ಸೊ ಆಲ್ಟಿಟ್ಯೂಡ್ಗೆ ಅಂತಂದರೆ ಏನಪ್ಪ? ಹೈಟ್ ಅಲ್ವಾ. ಸೊ ಹೈಟು ಮೇಲೆ ಹೋದಂಗೆ ನಿಮ್ಮ ಆ್ಯನ್ಯುವಲ್ ರೇಂಜ್ ಆಫ್ ಟೆಂಪ್ರೇಚರು ಸ್ವಲ್ಪ ಇದಾಗುತ್ತೆ ಅಂತ ಕೇಳಿದ್ದಾನೆ. ಹೌದಾ? ಇದು ತಪ್ಪು. ಇದು ನಿಮ್ಮ ಆಲ್ಟಿಟ್ಯೂಡ್ ಆಗಲ್ಲ, ಬಟ್ ಲ್ಯಾಟಿಟ್ಯೂಡ್ ಅಂತ ಹೇಳಿದರೆ ಬೇಕಾದ್ರೆ ಏನೋ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ವೇರಿಯೇಷನ್ ಇನ್ ಆಲ್ಟಿಟ್ಯೂಡ್ ಅಂತ ಕೇಳಿದ್ದಾನೆ. ಸೊ ಆಲ್ಟಿಟ್ಯೂಡಿಂದ ಏನು ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ, ಆಯಿತಾ, ನಿಮ್ಮ ಆ್ಯನ್ಯುವಲ್ ರೇಂಜ್ ಆಫ್ ಟೆಂಪ್ರೇಚರ್ಗೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ದ ಕರೆಕ್ಟ್ ಆನ್ಸರ್, ಆಯಿತಾ. ಗೊತ್ತಿಲ್ಲ. ಸೊ ಇಲ್ಲಿ ಏನು ಕೇಳಿದಾನೆ? ಇಲ್ಲಿ ಆ್ಯನ್ಯುವಲ್ ರೇಂಜ್ ಆಫ್ ಟೆಂಪ್ರೇಚರ್ ಬಗ್ಗೆ ಕೇಳಿದ್ದಾನೆ. ಆ್ಯನ್ಯುವಲ್ ರೇಂಜ್ ಆಫ್ ಟೆಂಪ್ರೇಚರ್ ಇನ್ ದ ಇಂಟೀರಿಯರ್ ಆಫ್ ದ ಕಾಂಟಿನೆಂಟ್ಸ್ ಇಸ್ ಹೈ ಕಂಪೇರ್ಡ್ ಟು ದ ಕೋಸ್ಟಲ್ ಏರಿಯಾಸ್, ಆಯಿತಾ. ಇದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅಂತಲೇ ಹೇಳ್ಬೋದು ಕ್ವಶನು. ಓಕೆ. ನೆಕ್ಸ್ಟು, ನಾರ್ಮಲಿ ದ ಟೆಂಪರೇಚರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಹೈಟ್ ಫ್ರಮ್ ದ ಅರ್ತ್ ಸರ್ಫೇಸ್ ಬಿಕಾಸ್ ದ ಅಟ್ಮಾಸ್ಫಿಯರ್ ಕ್ಯಾನ್ ಬಿ ಹೀಟೆಡ್ ಅಪ್ವರ್ಡ್ ಓನ್ಲಿ ಫ್ರಮ್ ದ ಅರ್ತ್ ಸರ್ಫೇಸ್. There is more moisture in the upper atmosphere. The air is less dense in the upper atmosphere. Select the correct answer ಅಂತ ಕೇಳಿದ್ದಾನೆ. ಸೊ ಅನ್ನೊಂದು ಏನಿರ್ಬೋದಪ್ಪ ಆನ್ಸರು? ಸೊ ಮೊದಲನೇದು ದೆರ್ ಈಸ್ ಮೋರ್ ಮಾಯ್ಚರ್ ಇನ್ ದ ಅಪ್ಪರ್ ಅಟ್ಮಾಸ್ಫಿಯರ್ ಅನ್ನೋ ತಪ್ಪು. ಹೌದಾ? ನಾನು ಆವಾಗಲೇ ಹೇಳಿದೆ ವಾಟರ್ ವೇಪರು ಇನ್ಕ್ರೀಸ್ ಆದಂಗೆ, ಹೈಟ್ ಇನ್ಕ್ರೀಸ್ ಆದಂಗೆ ವಾಟರ್ ವೇಪರ್ ಕಮ್ಮಿ ಆಗ್ತಾ ಹೋಗುತ್ತೆ ಸರ್ಫೇಸಿಂದ. ಹೌದಾ? ಸೊ ವಾಟರ್ ವೇಪರ್ ಇಲ್ಲಿ ಇಷ್ಟಿತ್ತು ಅಂತಂದರೆ ಇಲ್ಲೆಲ್ಲ ಒಂಚೂರು ಇರುತ್ತೆ, ಅಂದರೆ ಹೋಗ್ತಾ 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 ಕಮ್ಮಿ ಆಗ್ತಾ ಹೋಗುತ್ತೆ ಅಂತಂದರೆ ಅಂತ ಫಸ್ಟ್ ಕ್ವಶನ್ ಹೇಳಿದಲ್ವ, 2024 ಕೇಳಿದ ಕ್ವಶನು. ಹಾಗಾಗಿ ದೆರ್ ಇಸ್ ನೋ ಮಾಯ್ಚರ್, ನೋಡಿ ಇಲ್ಲಿ ಮೋರ್ ಅಂತ ಕೇಳಿದ್ದಾನೆ, ಇದು ತಪ್ಪು. ದೆರ್ ಇಸ್ ಮೋರ್ ಮಾಯ್ಚರ್ ಅಂತ ಕೇಳಿದ್ದಾನೆ, ಇದು ತಪ್ಪು. ನೆಕ್ಸ್ಟು, ದ ಅಟ್ಮಾಸ್ಫಿಯರ್ ಕ್ಯಾನ್ ಬಿ ಹೀಟೆಡ್ ಅಪ್ವರ್ಡ್ ಓನ್ಲಿ ಫ್ರಮ್ ದ ಅರ್ತ್ ಸರ್ಫೇಸ್. ಹೌದಾ? ಇದು ಕೂಡ ಕರೆಕ್ಟ್. ನೆಕ್ಸ್ಟು, ದ ಏರ್ ಇಸ್ ಲೆಸ್ ಡೆನ್ಸ್ ಇನ್ ದ ಅಪ್ಪರ್ ಅಟ್ಮಾಸ್ಫಿಯರ್. ಹೌದಾ? ಸೊ ಡ್ಯೂ ಟು ದ ಹೈಯರ್ ಪ್ರೆಷರ್ ಏರ್ ಏನಾಗುತ್ತೆ ಇಲ್ಲಿ ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ, ಆಯಿತಾ. ಇಲ್ಲಿ ಒಂದು ಏರ್ ಮಾಸ್ ಈ ಥರ ಇದೆ ಅಂತಂದರೆ ಸರ್ಫೇಸಲ್ಲಿ, ಅದೇ ನೀವು ಆಲ್ಟಿಟ್ಯೂಡ್ ಇನ್ಕ್ರೀಸ್ ಆದಂಗೆ, ಹೈಟ್ ತುಂಬ ಇನ್ಕ್ರೀಸ್ ಆದಂಗೆ ನಿಮ್ಮ ಏರು ತುಂಬ ಒಂಥರ ಅಂದರೆ ಫ್ರೀ ಆಗಿರುತ್ತೆ, ಆಟಮ್ಸ್ ಎಲ್ಲ ಫ್ರೀ ಆಗಿರುತ್ತೆ, ಈ ಥರ ಫ್ರೀ ಆಗಿಬಿಡುತ್ತೆ ಹಿಂಗೆ ಹೋಗ್ತಾ ಹೋಗ್ತಾ ಹೈಟಲ್ಲಿ,
ಆಯಿತಾ. ಸೊ ಏರ್ ಇಸ್ ವೆರಿ ಲೆಸ್ ಡೆನ್ಸ್ ಇನ್ ದ ಅಪ್ಪರ್ ಅಟ್ಮಾಸ್ಫಿಯರ್. ಆಯಿತಾ. ಸೊ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಈಸ್ 1 and 3 ಓನ್ಲಿ. ಓಕೆ, ನೆಕ್ಸ್ಟ್ ಕ್ವಶನು 2012 ಕ್ವಶನು. ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ ಫ್ರಮ್ ದ ಸ್ಪೇಸ್ ಟ್ರಾವೆಲಿಂಗ್ ಅಟ್ ದ ಸ್ಪೀಡ್ ಆಫ್ several hundred km/s can severely harm human beings if they reach the surface of the earth. So what prevents them from reaching the surface of the earth? ಸೊ ಈಗ ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ ಗೊತ್ತಿರಲಿ ನೋಡ್ರಪ್ಪ, ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ ಅಂತ ಕೇಳಿದಾನೆ ಅಷ್ಟೇ, ಇನ್ನೇನು ಇಲ್ಲ, ಇಷ್ಟು ನೋಡ್ಕೊಳ್ಳಿ. ಈಗ ಚಾರ್ಜ್ ಪಾರ್ಟಿಕಲ್ ಅಂತ ಬಂದಾಗ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ಏನಂತ ಜ್ಞಾಪಕ ಆಗುತ್ತೆ ನಿಮಗೆ? ಏನು ಅಯೋನೋಸ್ಫಿಯರ್ ಜ್ಞಾಪಕ ಆಗುತ್ತೆ ಅಲ್ವಾ. ಸೊ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ ಅಲ್ಲಿ ಅಯೋನೋಸ್ಫಿಯರ್ ಅಂತ ಜ್ಞಾಪಕ ಆಗುತ್ತೆ. ಆಯ್ತಾ. ಓಕೆ, ಅದೊಂದು ಸ್ವಲ್ಪ ಗೊತ್ತಿರಲಿ. ಈಗ ಓಝೋನ್ ಏನು ಮಾಡುತ್ತಪ್ಪ? ಓಝೋನ್ ಏನು ಮಾಡುತ್ತೆ? ಹಾರ್ಮ್ಫುಲ್ ಯು ವಿ ರೇಡಿಯೇಷನ್ ಅದು ತಡೆಯುತ್ತೆ ಅಂತೆಲ್ಲ ಓದಿದ್ದೀವಿ. ಸೊ ಅಲ್ಲಿ ಹಾರ್ಮ್ಫುಲ್ ಯು ವಿ ರೇಡಿಯೇಷನ್ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಹಾರ್ಮ್ಫುಲ್ ಯು ವಿ ರೇಡಿಯೇಷನ್ನು ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ ಬಗ್ಗೆ ಏನಾದರೂ ಲಿಂಕ್ ಇದೆಯಾ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ಯು ವಿ ರೇಡಿಯೇಷನ್ ಬೇರೆ, ನಿಮ್ಮ ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ಸೇ ಬೇರೆ. ಅದ್ರ ಬಗ್ಗೆ ಹೇಳ್ತೇನೆ ಈಗ, ಆಯಿತಾ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಿತು, ಓಝೋನ್ ಲೇಯರ್ ಬರಲ್ಲ. ಆಯಿತಾ. ಓಕೆ, ಮಾಯಿಶ್ಚರ್ ಇನ್ ದ ಅಪ್ಪರ್ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಪ್ರಿವೆಂಟ್ಸ್ ದೆಮ್ ಫ್ರಮ್ ರೀಚಿಂಗ್ ದ ಸರ್ಫೇಸ್ ಆಫ್ ಅರ್ತ್. ಸೊ ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ ಏನೇ ಬಂದರೂ ಕೂಡ ನಮ್ಮ ಅಟ್ಮಾಸ್ಫಿಯರಲ್ಲಿ ಇರುವಂತಹ ಮಾಯಿಶ್ಚರು ಅದನ್ನು ತಡೆಯುತ್ತಂತೆ. ಅಂದರೆ ಚಾರ್ಜ್ ಪಾರ್ಟಿಕಲ್, ಸೂರ್ಯನಿಂದ ಬರುವಂತಹ ಚಾರ್ಜ್ ಪಾರ್ಟಿಕಲ್ನ ತಡೆಯುತ್ತಂತೆ. ಹೌದಾ? ಇದು ತಪ್ಪು. ಸೊ ಮಾಯಿಶ್ಚರು ಏನೂ ಕೂಡ ತಡೆಯೋದಿಲ್ಲ. ಆಯಿತಾ. ಸೊ ಇದು ಕೂಡ ತಪ್ಪಿದೆ. ಹಾಗಾದರೆ ಇನ್ಯಾವುದಿದೆ ಆನ್ಸರು? ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈವರ್ಟ್ಸ್ ದೆಮ್ ಟುವರ್ಡ್ಸ್ ದ ಪೋಲ್. ಸರ್ ಇದೇನು ಸರ್ ಇದು ಅಂತಂದರೆ, ಅರೋರಾ ಬಗ್ಗೆ ಕೇಳಿದಿರಾ? ಅರೋರಾ ಜ್ಞಾಪಕ ಇದೆಯಾ? ನೀವು ಅರ್ತ್ ಮ್ಯಾಗ್ನೆಟೋಸ್ಫಿಯರ್ ಬಗ್ಗೆ ಎಲ್ಲ ಓದಿರ್ತೀರ ಅನ್ಕೋತೀನಿ. ಆಯಿತಾ. ಹೌದಾ. ಈಗ ಒಂದು ಅರ್ತ್ ಹೀಗಿದೆ. ಆಯಿತಾ. ಸೊ ಅರ್ತ್ದು ಈಗ ನಿಮ್ಮ ಅರ್ತ್ದು ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದು. ಹೌದಾ. ಸ್ವಲ್ಪ ಈ ಸೈಡು ಸ್ವಲ್ಪ ಬಲ್ಜ್ ಆಗಿರುತ್ತೆ. ಹೌದಾ. ಈ ಸೈಡು ಸ್ವಲ್ಪ ಬಲ್ಜ್ ಆಗಿರುತ್ತೆ ಅಂತ ಓದಿರ್ತೀರ. ಸೊ ಈಗ ಸೂರ್ಯನಿಂದ ಬರುವಂತಹ ಒಂದು ಸೋಲಾರ್ ವಿಂಡ್ ಏನಿದೆ, ಸೋಲಾರ್ ವಿಂಡು ಇದು ಚಾರ್ಜ್ ಪಾರ್ಟಿಕಲ್ಸು. ಇದು ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ ಯಾವುದು? ಸೋಲಾರ್ ವಿಂಡು. ಸೊ ಸೋಲಾರ್ ವಿಂಡು ಈ ಥರ ಬಂದಾಗ ನಮ್ಮ ಅರ್ತ್ದು ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಈ ಸೋಲಾರ್ ವಿಂಡ್ದು ಏನು ಎನರ್ಜಿ ಏನಿದೆ, ಒಂದು ಪಾರ್ಟಿಕಲ್ಸ್ ಏನಿದೆ, ಎರಡೂ ಕೂಡ ಟಕ್ಕರ್ ಆಗುತ್ತೆ. ಅಂದರೆ ಲೈಕ್ ಕೊಲೈಡ್ ಆಗುತ್ತೆ. ಕೊಲೈಡ್ ಆಗಿ ಎರಡೂ ಕೂಡ ಕ್ಯಾನ್ಸಲ್ ಆಗಿ ಅಲ್ಲಿರುವಂಥ ಪಾರ್ಟಿಕಲ್ಸು ನಿಮ್ಮ ನಾರ್ತ್ ಪೋಲ್ ಸೈಡ್ ಬಂದ್ಬಿಡುತ್ತೆ. ಆಯಿತಾ. ಸೊ ಇದೆಲ್ಲ ಓದಿರ್ತೀರ, ಮತ್ತೆ ಬೇಡ ಅಂತ ಅನ್ಕೋತೀನಿ. ಸೊ ಆದರೂ ಕೂಡ ಹೇಳ್ತೀನಿ, ಇಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಬಂದು ಈ ನಿಮ್ಮ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಅರೋರಾ ಕಾಣಿಸ್ಕೊಡುತ್ತೆ. ಹೌದಲ್ಲ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಬರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯಿತು, ಇಲ್ಲಿ ಟಕ್ಕರ್ ಆಯಿತು ಅಂತ ಹೇಳಿದ್ರೆ ಇದು ಮೇಲೆ ಕೊಟ್ಟಾಯಿತು. ಮತ್ತು ಇಲ್ಲಿ ಏನು ಟಕ್ಕರ್ ಆಯಿತು, ಎನರ್ಜಿ ಪಾರ್ಟಿಕಲ್ಸ್ ಏನಾಯಿತು, ಇಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗೋದಕ್ಕೆ ಶುರು ಆಗುತ್ತೆ. ಆವಾಗ ಅರೋರಾ ಆಗುತ್ತೆ. ಸೊ ಹಾಗಾದರೆ ಈ ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ಸು ಏನು ಬರುತ್ತಲ್ಲ, ಅಂದರೆ ಸೋಲಾರ್ ವಿಂಡ್ಸ್ ಅಂತ. ಇದು ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ ಅಂದರೆ ಸೋಲಾರ್ ವಿಂಡ್ಸು. ಈ ಸೋಲಾರ್ ವಿಂಡ್ಸ್ನ ಯಾರಪ್ಪ ತಡೆಯೋದು ಅಂತಂದರೆ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್. ಆಯಿತಾ. ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡು. ಓಕೆ, ನೆಕ್ಸ್ಟು 2011 ಕೇಳಿದ ಕ್ವಶನ್ ಇದು. ದ ಜೆಟ್ ಏರ್ಕ್ರಾಫ್ಟ್ಸ್ ಫ್ಲೈ ವೆರಿ ಈಸಿಲಿ ಆ್ಯಂಡ್ ಸ್ಮೂತ್ಲಿ ಇನ್ ದ ಲೋವರ್ ಸ್ಟ್ರಾಟೋಸ್ಫಿಯರ್. ವಾಟ್ ಕುಡ್ ಬಿ ದ ರೀಸನ್? ಸೊ ಆ ಲೋವರ್ ಸ್ಟ್ರಾಟೋಸ್ಫಿಯರಲ್ಲಿ ನಿಮ್ಮ ಏರೋಪ್ಲೇನ್ಸ್ಗೂ ಜೆಟ್ಸ್ಗಳೆಲ್ಲ ಈಸಿಯಾಗಿ ಫ್ಲೈ ಆಗುತ್ತೆ ಅಂತ ಯಾಕಪ್ಪ ಅಂತ ಕೇಳಿದಾನೆ. ದೆರ್ ಇಸ್ ನೋ ಕ್ಲೌಡ್ಸ್ ಆರ್ ವಾಟರ್ ವೇಪರ್ ಇನ್ ದ ಲೋವರ್ ಸ್ಟ್ರಾಟೋಸ್ಫಿಯರ್. ದೆರ್ ಇಸ್ ನೋ ವರ್ಟಿಕಲ್ ವಿಂಡ್ಸ್ ಇನ್ ದ ಸ್ಟ್ರಾಟೋಸ್ಫಿಯರ್. ಹೌದಾ? ಹೌದು. ದೆರ್ ಇಸ್ ನೋ ಕ್ಲೌಡ್ಸ್ ಇನ್ ದ ಲೋವರ್ ಸ್ಟ್ರಾಟೋಸ್ಫಿಯರ್. ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆಯಿತಾ. ಸೊ ಹಾಗಾಗಿ ಇದು ಆನ್ಸರ್ ಇಸ್ ಬೋತ್ 1 and 2 ಇಸ್ ದ ಕರೆಕ್ಟ್ ಆನ್ಸರ್. ಇದೇನಲ್ಲ ಡೈರೆಕ್ಟ್ ಕ್ವಶನು, ಅಲ್ಲಿ ಅಂಥದ್ದು ಏನೂ ಇಲ್ಲ. ಆಯಿತಾ. ಸೊ ನೆಕ್ಸ್ಟ್ ಕ್ವಶನು ವೆಸ್ಟರ್ಲೀಸ್ ಬಗ್ಗೆ ಕೇಳಿದಾನೆ. ಓಕೆ, ವೆಸ್ಟರ್ಲೀಸ್ ಇನ್ ದ ಸದರ್ನ್ ಹೆಮಿಸ್ಫಿಯರ್ ಆರ್ ಸ್ಟ್ರಾಂಗರ್ ಆ್ಯಂಡ್ ಪರ್ಸಿಸ್ಟೆನ್ಸ್ ದ್ಯಾನ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್. ಈಗ ವೆಸ್ಟರ್ಲೀಸ್ ಬಗ್ಗೆ ಓದಿರ್ತೀರ, ವೆಸ್ಟರ್ಲೀಸು ಟ್ರೇಡ್ ವಿಂಡ್ಸ್ ಎಲ್ಲ ಓದಿರ್ತೀರ. ಸೊ ವೆಸ್ಟರ್ಲೀಸು ಸದರ್ನ್ ಹೆಮಿಸ್ಫಿಯರ್ಲಿ ಯಾಕೆ ಸ್ಟ್ರಾಂಗ್ ಅಂತ ಕೇಳಿದಾನೆ. ಯಾಕಪ್ಪ ಸ್ಟ್ರಾಂಗು? ಸೊ ಮೊದಲನೇದು ಹೇಳೋದಾದರೆ ಲ್ಯಾಂಡ್ ಮಾಸು. ಸದರ್ನ್ ಹೆಮಿಸ್ಫಿಯರಲ್ಲಿ ತುಂಬ ಲೆಸ್ ಲ್ಯಾಂಡ್ ಮಾಸ್ ಇರೋ ಕಾರಣಕ್ಕೆ ಆ್ಯಸ್ ಕಂಪೇರ್ಡ್ ಟು ದ ನಾರ್ದರ್ನ್ ಹೆಮಿಸ್ಫಿಯರ್. ಹೌದಾ. ನಿಮ್ಮ ಮೆಜಾರಿಟಿ ಕಾಂಟಿನೆಂಟ್ಸು ನಿಮ್ಮ ನಾರ್ದರ್ನ್ ಹೆಮಿಸ್ಫಿಯರಲ್ಲೇ ಕಾಣುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ವೆಸ್ಟರ್ಲೀಸ್ ಏನಿದೆ, ವೆಸ್ಟರ್ಲೀಸು ಸದರ್ನ್ ಹೆಮಿಸ್ಫಿಯರ್ಲಿ ತುಂಬ ಏನಾಗಿದೆ, ಸ್ಟ್ರಾಂಗರ್ ಆಗಿರುತ್ತೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಜೊತೆಗೆ ಕೊರೋಲಿಯಸ್ ಫೋರ್ಸ್ ಈಸ್ ಹೈಯರ್ ಇನ್ ದ ಸದರ್ನ್ ಹೆಮಿಸ್ಫಿಯರ್
ಕಂಪೇರ್ಡ್ ಟು ದ ನಾರ್ದರ್ನ್ ಹೆಮಿಸ್ಫಿಯರ್. ಇದು ತಪ್ಪು. ಕೊರೋಲಿಸ್ ಫೋರ್ಸು ನಿಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ ಎಷ್ಟಿರುತ್ತೋ ಅಷ್ಟೇ ಸದರ್ನ್ ಹೆಮಿಸ್ಫಿಯರ್ಲು ಕೂಡ ಅಷ್ಟೇ ಇರುತ್ತೆ. ಕೊರೋಲಿಸ್ ಫೋರ್ಸು ಇಲ್ಲಿ ಲ್ಯಾಂಡ್ ಮಾಸು ಅದು ಇದು ಅಂತ ಏನಿಲ್ಲ. ಕೊರೋಲಿಸ್ ಫೋರ್ಸ್ ಸುಮ್ಮನೆ ಒಂದು ಸೂಡೋ ಫೋರ್ಸು. ಇದು ನಿಮ್ಮ ವಿಂಡ್ ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ ಡ್ಯೂ ಟು ದ ರೊಟೇಷನ್ ಆಫ್ ದ ಅರ್ತು. ಲೈಕ್ ಎಕ್ಸಾಂಪಲ್, ನಿಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ಲಿ ರೈಟ್ ಸೈಡು ಡಿವಿಯೇಟ್ ಆಗುತ್ತೆ, ಅದೇ ಸದರ್ನ್ ಹೆಮಿಸ್ಫಿಯರ್ ಲೆಫ್ಟ್ ಸೈಡು ಡಿವಿಯೇಟ್ ಆಗುತ್ತೆ. ಯಾವುದು? ವಿಂಡ್ ಡೈರೆಕ್ಷನ್ನ. ಹಾಗಾಗಿ ಕೊರೋಲಿಯಸ್ ಫೋರ್ಸ್ಗೂ ವೆಸ್ಟರ್ಲಿಸ್ಗೂ ಏನು ಕೂಡ ಸಂಬಂಧ ಇಲ್ಲ. ಏನಪ್ಪ ಸಂಬಂಧ ಅಂತಂದರೆ ವಿಂಡ್ ಡೈರೆಕ್ಷನ್ನ ಸ್ವಲ್ಪ ಚೇಂಜ್ ಮಾಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಹಾಗಾಗಿ ಆನ್ಸರ್ ಇಸ್ ಓನ್ಲಿ 1 ಇಸ್ ದ ಕರೆಕ್ಟ್ ಆನ್ಸರ್. ಈಗ ಲಾನಿನ ಬಗ್ಗೆ ಕೇಳಿದರೆ, ಎಲ್ಲಿನೋ ಲಾನಿನ ಬಗ್ಗೆ ಇದನ್ನು ಲಾಸ್ಟಲ್ಲಿ ಸಾಲ್ವ್ ಮಾಡೋಣ, ಸರಿನಾ? ಅಷ್ಟೇನಾ? ಓಕೆ, ಅಷ್ಟೇ. ಲಾಸ್ಟ್ ಕ್ವಶನ್ ಗುರಿದೆ, ಇದೇ ಲಾಸ್ಟ್ ಕ್ವಶನ್. ಓಕೆ, ಎಲ್ಲಿನೋ ಲಾನಿನ ಬಗ್ಗೆ ಓದಿರ್ತೀರಾ. ಓಕೆ, ಎಲ್ಲಿನೋ ಏನಪ್ಪ? ಎಲ್ಲಿನೋ ಬಂತಂದರೆ ಡ್ರಾಟ್ ಅಂತಲೇ ಅರ್ಥ. ಲಾನಿನ ಅಂತಂದರೆ ತುಂಬ ಹೆವಿ ರೈನ್ಫಾಲ್ನ ತೊಗೊಂಡ್ಬರುತ್ತೆ, ಹೌದಾ? ಓಕೆ, ಸೊ ಲಾನಿನಾ ಇಸ್ ಸಸ್ಪೆಕ್ಟೆಡ್ ಟು ಹ್ಯಾವ್ ಕಾಸ್ಡ್ ರೀಸೆಂಟ್ ಫ್ಲಡ್ಸ್ ಇನ್ ಆಸ್ಟ್ರೇಲಿಯಾ. 2011ರಲ್ಲಿ ಕೇಳಿದ ಕ್ವಶನ್. ಅಂದರೆ 2011ರಲ್ಲಿ ಲಾನಿನಾ ಆಗಿತ್ತು, ಆಯಿತಾ? ಸೊ ಲಾನಿನಾ ಬಂತು ಅಂದರೆ ತುಂಬ ಮಳೆ ತಂದುಬಿಡುತ್ತೆ ಗುರು, ಆಯಿತಾ? ಸೊ ನಮ್ಮ ಇಂಡಿಯಾದಲ್ಲಿ ರೀಸೆಂಟ್ ಆಗಿತ್ತಲ್ಲೋ ಎಲ್ಲಿನೋ ಆಗಿತ್ತು, 2 ವರ್ಷನ 3 ವರ್ಷನ ಇತ್ತು, ಆದಮೇಲೆ ಅದು ಹೋಗಿ ಲಾನಿನಾ ಆಯಿತು. ಸೊ ಎಲ್ಲಿನೋ ಯಾಕಾಗುತ್ತೆ ಅಂತಂದರೆ ಏನೋ ಗೊತ್ತಿಲ್ಲ, ಟ್ರೇಡ್ ವಿಂಡ್ಸಲ್ಲಿ ಸ್ವಲ್ಪ ಏನೋ ಒಂದು ಮುಕ್ಕರ್ತಾ ಬಂದ್ಬಿಡುತ್ತೆ, ಆಯಿತಾ? ಹೇಳಬಾರ್ದು ಈ ಥರ. ಸೊ ಟ್ರೇಡ್ ವಿಂಡ್ಸ್ಗಳು ಏನಿದೆ, ಇದು ಸ್ವಲ್ಪ ಮುಕ್ಕರ್ತದಿಂದ ಏನಾಗುತ್ತೆ, ಟ್ರೇಡ್ ವಿಂಡ್ಸ್ಗಳು ಸ್ವಲ್ಪ ನಿಂತೋಗ್ಬಿಡುತ್ತೆ. ರೀಸನ್ ಏನು ಅಂತ ಗೊತ್ತಿಲ್ಲ. ಸೊ ನಾರ್ಮಲಾಗಿ ಏನು ಟ್ರೇಡ್ ವಿಂಡ್ಸ್ ಹೋಗ್ತಾ ಇರುತ್ತೋ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ, ಆಯಿತಾ? ಸೊ ಆ ಕಮ್ಮಿ ಆದಾಗ ಅಲ್ಲಿ ಏನೋ ಒಂದಷ್ಟು ರಿಯಾಕ್ಷನ್ಸು ಅದು ಇದು ಆಗುತ್ತೆ, ಈ ಕಡೆ ಒಂದಷ್ಟು ಆ ಕಡೆ ಏನೋ ಆಗುತ್ತೆ, ಅದೆಲ್ಲ ಸದ್ಯಕ್ಕೆ ಬೇಡ. ಸೊ ಆ ಥರ ಆದಾಗ ಎಲ್ಲಿನೂ ಆಗುತ್ತೆ. ಈಗ ಲಾನಿನ ಬಗ್ಗೆ ಏನೋ ಕೇಳಿದ್ದಾನೆ. ಸೊ ಲಾನಿನ ಅಂತಂದರೆ ಯೂಶ್ವಲ್ ಆಗಿ ಟ್ರೇಡ್ ವಿಂಡ್ಸ್ಗಳು ತುಂಬ ಫಾಸ್ಟಾಗಿ ಮಾಡುತ್ತೆ. ಫಾಸ್ಟರಾಗಿ ಏನಾಗುತ್ತೆ, ಎಲ್ಲ ಏನೇನೋ ಆಗಿ ಮಳೆ ತುಂಬ ಜಾಸ್ತಿ ಆಗುತ್ತೆ, ಫ್ಲಡ್ ಎಲ್ಲ ಆಗುತ್ತೆ, ಆಯಿತಾ? ನಮ್ಮ ಇಂಡಿಯಾದಲ್ಲೂ ಆಗಿತ್ತು. ಓಕೆ, ಈಗ ಸ್ಟೇಟ್ಮೆಂಟ್ ಓದೋಣ. ಲಾನಿನಾ ಇಸ್ ಕ್ಯಾರೆಕ್ಟರೈಸ್ ಬೈ ಅನ್ಯೂಶುವಲ್ ಕೋಲ್ಡ್ ಓಷನ್ ಟೆಂಪರೇಚರ್ ಇನ್ ದ ಇಕ್ವಟೋರಿಯಲ್ ಇಂಡಿಯನ್ ಓಷನ್, ವೆರಾಸ್ ಎಲ್ಲಿನೋ ಇಸ್ ಕ್ಯಾರೆಕ್ಟರೈಸ್ ಬೈ unusual warm ocean temperature in the equatorial Pacific Ocean. ಮತ್ತೆ ಎಲ್ಲಿನೋ ಹ್ಯಾಸ್ ಅನ್ ಅಡ್ವರ್ಸ್ ಎಫೆಕ್ಟ್ ಆನ್ ದ ಸೌತ್ ವೆಸ್ಟ್ ಮಾನ್ಸೂನ್ ಆಫ್ ಇಂಡಿಯಾ, ಬಟ್ ಲಾನಿನಾ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಮಾನ್ಸೂನ್ ಕ್ಲೈಮೇಟ್ ಅಂತೆ. ಸೊ ನಾರ್ಮಲ್ ಆಗಿ ಎಲ್ಲಿನೋ ಬಂದರೂ ಲಾನಿನೋ ಬಂತು ಅಂದರೂ ಕೂಡ ನಿಮ್ಮ ಮಾನ್ಸೂನ್ಗೆ ಎಫೆಕ್ಟ್ ಹಾಗೆ ಆಗುತ್ತೆ. ಎಲ್ಲಿನೋ ಬಂತು ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ದು ಸ್ಪೀಡ್, ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಕಮ್ಮಿ ಆಗುತ್ತೆ, ಲಾನಿನ ಬಂತಂದರೆ ಜಾಸ್ತಿ ಆಗುತ್ತೆ. ಎರಡೂ ಬಂದರೂ ಕೂಡ ನಿಮ್ಮ ಸೌತ್ ವೆಸ್ಟ್ ಮಾನ್ಸೂನು ಅಫೆಕ್ಟ್ ಆಗುತ್ತೆ, ಆಯಿತಾ? ಓಕೆ, ಈಗ ಲಾನಿನ ಬಗ್ಗೆ ಹೇಳೋದಾದರೆ, ಲಾನಿನ ಅನ್ನೋದು ಒಂದು ಕೋಲ್ಡ್ ಇವೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ವಾಟರ್ ಟೆಂಪ್ರೇಚರು ಎಲ್ಲಿ ಈಸ್ಟರ್ನ್ ಪೆಸಿಫಿಕ್ಕು, ಆಯಿತಾ? ಈಸ್ಟರ್ನ್ ಪೆಸಿಫಿಕ್ ಏನಿದೆ, ಈಸ್ಟರ್ನ್ ಪೆಸಿಫಿಕಲ್ಲಿ ಕೋಲ್ಡ್ ಆಗುತ್ತೆ. ಸೊ ನಾರ್ಮಲಾಗಿ ಕೋಲ್ಡರ್ ದೆನ್ ನಾರ್ಮಲ್. ಸೊ ನಾರ್ಮಲಾಗಿ ಏನಿತ್ತು ಅದಕ್ಕಿಂತ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ. ಸೊ ಇದರಿಂದ ಏನಾಗುತ್ತೆ, ದೆರ್ ಇಸ್ ಎ ಸ್ಟ್ರಾಂಗರ್ ಹೈಯರ್ ಪ್ರೆಷರ್ ಓವರ್ ದ ಈಸ್ಟರ್ನ್ ಇಕ್ವಟೋರಿಯಲ್ ಪೆಸಿಫಿಕ್ ಓಷನ್, ಆಯ್ತಾ? ಗೊತ್ತಿಲ್ಲ. ಇದರಿಂದ ಏನಾಗುತ್ತೆ, ತುಂಬ ಕೋಲ್ಡ್ ಆದಾಗ ಹೈಯರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ? ಈಸ್ಟರ್ನ್ ಇಕ್ವಟೋರಿಯಲ್ ಪೆಸಿಫಿಕ್ ರೀಜನಲ್ಲಿ. ಸೊ ಇದರಿಂದ ಏನಾಗುತ್ತೆ, ಈಗ ವೆಸ್ಟರ್ನ್ ಪೆಸಿಫಿಕ್ ಏಷ್ಯಾ ಏನಿದೆ ಇಲ್ಲಿ ತುಂಬ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಆಯಿತಾ? ಸೊ ಈಗ ಈಸ್ಟರ್ನ್ ಇಕ್ವಟೋರಿಯಲ್ ಪೆಸಿಫಿಕಲ್ಲಿ ಏನಾಗುತ್ತೆ, ತುಂಬ ಹೈಯರ್ ಪ್ರೆಷರ್ ಇದೆ. ನಿಮ್ಮ ಏಷ್ಯಾ ಸೈಡ್ ಏನಿದೆ ಆ ಕಡೆ ಏನಾಗುತ್ತೆ, ನಿಮ್ಮ ಲೋವರ್ ಪ್ರೆಷರ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಲಾನಿನ ಏನು ಮಾಡುತ್ತೆ, ಡ್ರಾಟ್ ಕ್ರಿಯೇಟ್ ಮಾಡುತ್ತೆ. ಎಲ್ಲಿ? ಪೆರು ಮತ್ತು ಈಕ್ವಡೋರಲ್ಲಿ. ಇದು ಮ್ಯಾಪ್ ಇದ್ದಿದ್ರೆ ನಿಮಗೆ ನೀಟಾಗಿ ಹೇಳ್ಕೊಡುವೆ. ಈಗ ವೆಸ್ಟರ್ನ್ ಏಷ್ಯಾ ಅಂದರೆ ಲೈಕ್ ಎಕ್ಸಾಂಪಲ್ ನಿಮ್ಮ ಜಪಾನ್ ಅಲ್ಲ, ಜಪಾನ್ ಬರುತ್ತಾ? ಬರುತ್ತೆ. ಜಪಾನು, ನಿಮ್ಮ ಚೈನಾ ಈ ಸೈಡು ಇರಿ ಮ್ಯಾಪ್ ತೋರಿಸ್ತೀನಿ. ಮ್ಯಾಪು ಡೌನ್ಲೋಡ್ ಆಗ್ತಾ ಇಲ್ಲ, ಒಂದು ನಿಮಿಷ. ಲೈಕ್ ಎಕ್ಸಾಂಪಲ್ ಇದೊಂದು ಹಿಂಗೆ ಸಿಂಪಲ್ ಹಿಂಗೆ ಅರ್ಥ ಮಾಡ್ಕೋಣ. ಇದೊಂದು ಈ ಕಡೆ ಒಂದು ಕಾಂಟಿನೆಂಟ್, ಈ ಕಡೆ ಒಂದು ಕಾಂಟಿನೆಂಟ್ ಅಂತ. ಸೊ ಈಗೇನಾಗುತ್ತೆ, ಇಲ್ಲಿ ತುಂಬ ಹೈಯರ್ ಪ್ರೆಷರ್ ಕ್ರಿಯೇಟ್ ಆಗಿದೆ, ಆಯಿತಾ? ಸೊ ಯೂಶ್ವಲ್ಗಿಂತ ನಾರ್ಮಲ್ಗಿಂತ ಏನಾಗಿದೆ, ಇಲ್ಲಿ ಓಷನ್ ಕರೆಂಟ್ಸು, ಅಂದರೆ ಓಷನ್ ತುಂಬ ಕೋಲ್ಡ್ ಆಗಿದೆ, ಆಯಿತಾ? ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಹೌದಾ? ಹಾಗಾದರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹೋಗಬೇಕು,
ನಾರ್ಮಲ್ ಆಗಿ. ಸೊ ಈ ಥರ ಹೋಗ್ಬೇಕಾದ್ರೆ ಪೆರು ಮತ್ತು ಇಕ್ವಡೋರಲ್ಲಿ ಡ್ರಾಟ್ ಆಗುತ್ತೆ. ನಿಮ್ಮ ಏನದು ಏನದು ಎಲ್ಲಿ ಅದು ಆಸ್ಟ್ರೇಲಿಯಾ, ಅಂದರೆ ಆಸ್ಟ್ರೇಲಿಯಾ ಈ ಕಡೆ ಏನೋ ಬರುತ್ತಲ್ವಾ. ಸೊ ಈ ಕಡೆ ಆಸ್ಟ್ರೇಲಿಯಾದಲ್ಲಿ ತುಂಬ ಫ್ಲಡ್ ಆಗುತ್ತೆ, ಆಯಿತಾ. ಸೊ ಫ್ಲಡ್ ಆಗುತ್ತೆ ಮತ್ತು ಹೈಯರ್ ಟೆಂಪ್ರೇಚರಿಂದ ವೆಸ್ಟರ್ನ್ ಪೆಸಿಫಿಕ್. ಸೊ ವೆಸ್ಟರ್ನ್ ಪೆಸಿಫಿಕಲ್ಲಿ ತುಂಬ ಹೈಯರ್ ಟೆಂಪ್ರೇಚರ್ ಆಗುತ್ತೆ. ಇಂಡಿಯನ್ ಓಷನಲ್ಲಿ ಮತ್ತು ಇಂಡಿಯನ್ ಓಷನಲ್ಲಿ ಒಳ್ಳೆ ಮಳೆ ಆಗುತ್ತೆ. ಇಂಡಿಯನ್ ಓಷನಲ್ಲಿ ಅಂತದ್ದು ಏನಾಗಲ್ಲ, ಅಂದರೆ ಒಳ್ಳೆ ಮಳೆ ಆಗುತ್ತೆ, ಗುಡ್ ಮಾನ್ಸೂನ್ ಆಗುತ್ತೆ. ಸೊ ಹಾಗಾಗಿ ಲಾನಿನಾ ಅನ್ನೋದು ಆ್ಯಕ್ಚುಲಿ ಇಂಡಿಯನ್ ಮಾನ್ಸೂನ್ಗೆ ಬೆನಿಫಿಟ್ ಆಗುತ್ತೆ. ಬಟ್ ಆದರೂ ಕೂಡ ಇಟ್ ಅಫೆಕ್ಟ್ ದ ಮಾನ್ಸೂನ್ ಕ್ಲೈಮೇಟ್. ಸೊ ಇಲ್ಲಿ ಏನು ಸ್ಟೇಟ್ಮೆಂಟ್ ಕೊಡಲಿದ್ದಾನೆ ಅಂದರೆ, ಈಗ ಶಿಸ್ತಾಗಿ ನಾನು ಲಾನಿನ ಬಗ್ಗೆ ಕಂಪ್ಲೀಟಾಗಿ ಹೇಳಿದೆ ಅಲ್ವಾ. ಸೊ ಈಗ ಸ್ಟೇಟ್ಮೆಂಟ್ ಹೋಗೋಣ. ಲಾನಿನ ಇಸ್ ಕ್ಯಾರೆಕ್ಟರ್ ಬೈ ಅನ್ಯೂಶುವಲ್ ಕೋಲ್ಡ್ ಓಷನ್ ಟೆಂಪರೇಚರ್ ಇಂದ ಇಕ್ವಟೋರಿಯಲ್ ಇಂಡಿಯನ್ ಓಷನ್ ಅಂತೆ. ಹೌದಾ, ಇಂಡಿಯನ್ ಓಷನ್ ಯಾಕೆ ಬರುತ್ತೆ ಇಲ್ಲಿ? ಇಂಡಿಯನ್ ಓಷನ್ ಬರಲ್ಲ. ಇಕ್ವಟೋರಿಯಲ್ ಯಾವುದು? ಇಕ್ವಟೋರಿಯಲ್ ಈಸ್ಟರ್ನ್ ಪೆಸಿಫಿಕ್ ಅಂತ ಹೇಳಿದೆ, ಬಟ್ ಇಂಡಿಯನ್ ಓಷನ್ ಇಲ್ಲಿ ಕೊಟ್ಟಿದ್ದಾನೆ, ತಪ್ಪಿದೆ. ವೆರಾಸ್ ಎಲ್ಲಿನೋ ಇಸ್ ಕ್ಯಾರೆಕ್ಟರ್ ಬೈ ಅನ್ಯೂಶುವಲ್ ವಾರ್ಮ್ ಓಷನ್ ಟೆಂಪರೇಚರ್ ಇಂದ ಇಕ್ವಟೋರಿಯಲ್ ಪೆಸಿಫಿಕ್ ಓಷನ್. ಇವೆಲ್ಲ ಬೇಡ. ಸೊ ನಾರ್ಮಲ್ ಆಗಿ ಹೇಳಿದಾರೆ, ಇಲ್ಲಿ ಇಂಡಿಯನ್ ಓಷನ್ ಕೇಳಿದಾನೆ, ಇದು ತಪ್ಪಿದೆ. ಸೊ ಹಾಗಾಗಿ ಆನ್ಸರ್ ಈಸ್ ನೈದರ್ ಒನ್ ನಾಟ್ ಟು. ಇಷ್ಟೇ. ಎಲ್ಲಿನೋ ಲಾನಿನ ಬಗ್ಗೆ ನೀಟಾಗಿ ತಿಳ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಒಂದೆರಡು ವೀಡಿಯೋ ಇದೆ, ಆಯಿತಾ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದೊಂದು ನೋಡಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿನೋ ಲಾನಿನ ಬಗ್ಗೆ ನೀಟಾಗಿ ಹೇಳ್ಕೊಟ್ಟಿದ್ದಾನೆ, ಹೇಗಾಗುತ್ತೆ ಎಲ್ಲಿನೋ ಹೇಗಾಗುತ್ತೆ, ಲಾನಿನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ. ಬಟ್ ಒಂದು ಹೇಳ್ಬೋದು ಏನು ಅಂದರೆ, ಆ್ಯಕ್ಚುಲಾಗಿ ಥಿಯರಿ ಇಲ್ಲ, ಆ್ಯಕ್ಚುಲಾಗಿ ಇದೇ ಕಾರಣದಿಂದ ಆಗುತ್ತೆ ಅಂತ ಯಾವುದು ಕೂಡ ರೀಸನ್ ಇಲ್ಲ. ಜಸ್ಟ್ ಅಸಂಪ್ಷನ್ ಹಿಂಗೆ ಆಗಿರ್ಬೋದು ಅಂತ. ಯಾಕೆ ಅಂತಂದರೆ, ಈಗ ಟ್ರೇಡ್ ವಿಂಡ್ಸು ಸ್ವಲ್ಪ ಮುಕ್ಕರಿತದೆ ಹೋಗೋದಕ್ಕೆ, ಯಾಕೆ ಅಂತ ರೀಸನ್ ಗೊತ್ತಿಲ್ಲ, ಆಯಿತಾ. ಅದೊಂದು ಕಾರಣದಿಂದ ಈ ಟ್ರೇಡ್ ವಿಂಡ್ಸ್ದು ಸ್ವಲ್ಪ ತೊಂದರೆ ಆಗೋದ್ರಿಂದ ಎಲ್ಲಿನೋ ಮತ್ತು ಲಾನಿನ ಆಗುತ್ತೆ, ಆಯಿತಾ. ಟ್ರೇಡ್ ವಿಂಡ್ಸು ಜೊತೆಗೆ ನಿಮ್ಮ ಈ ಸೈಡು ಎಲ್ಲಿ ಈಸ್ಟರ್ನ್ ಪೆಸಿಫಿಕ್ಕು ಮತ್ತು ಈ ಕಡೆ ವೆಸ್ಟ್ ಆಫ್ ಏಷ್ಯಾ ಏನಿದೆ, ಇಲ್ಲಿ ಸ್ವಲ್ಪ ಟೆಂಪ್ರೇಚರ್ ವೇರಿಯೇಷನ್ ಸ್ವಲ್ಪ ಆಗುತ್ತೆ. ಅದು ಯಾಕೆ ಆಗುತ್ತೆ ಅಂತಲೂ ಕೂಡ ಗೊತ್ತಿಲ್ಲ. ಸೊ ಆ ಥರ ಆದಾಗ ಎಲ್ಲಿನೋ ಲಾನಿನ ಆಗುತ್ತೆ, ಅದೊಂದು ಗೊತ್ತಿರಲಿ. ಓಕೆ, ಇಷ್ಟು ಬಂದು ನಿಮ್ಮ ಕ್ಲೈಮೆಟಾಲಜಿ UPSC ಪ್ರಿಲಿಮ್ಸ್ ಅನಾಲಿಸಿಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಯಾವ್ದು ಮಾಡಲಿ, ಓಷನೋಗ್ರಫಿ ಮಾಡೋಣ, ಆಯಿತಾ. ಓಷನೋಗ್ರಫಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ಕೆಲವೊಂದು ಡೌಟ್ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ಸರಿನಾ. ದಯವಿಟ್ಟು ಅದೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಸೊ ಆ ವಿಡಿಯೋನ ಹೋಗಿ ನೋಡಿ, ಆಯಿತಾ. ನೋಡಿ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಎಲ್ಲಿನೋ ಲಾನಿನ ಬಗ್ಗೆ ಮೈನ್ಸಲ್ಲಿ ಕೇಳ್ತಾನೆ ಈ ಸತಿ. ಯಾಕೆಂದರೆ ಸ್ವಲ್ಪ ಲಾನಿನ ಆಗಿತ್ತು ಲಾಸ್ಟ್ ಇಯರ್ ಆಚೆ ವರ್ಷನ ಆಗಿತ್ತು, ಲಾನಿನ ಆಗಿತ್ತು ನಮ್ಮ ದೇಶದಲ್ಲಿ. ಎಲ್ಲಿನೋ ಕೂಡ ಬಂದಿತ್ತು, ಅದೊಂದು 3 ವರ್ಷ 4 ವರ್ಷ ಇತ್ತು. ಅದು ಬಂತು ಅಂತಂದರೆ 7-8 ವರ್ಷ ಇರುತ್ತೆ, ಅಂದರೆ 15 ವರ್ಷ ಗಂಟನೂ ಇರುತ್ತೆ. ಬಟ್ ನಮ್ಮ ದೇಶದಲ್ಲಿ ಒಂದು 3 ವರ್ಷ, ಈ ಸೈಡು 3 ವರ್ಷ ಆಗಿತ್ತು, ಈ ಸೈಡು 3 ವರ್ಷ ಆಗಿ ಲಾನಿನ ಬಂತು. ಸೊ ಅದೊಂದು ತಿಳ್ಕೊಂಡಿದ್ರೆ ಸಾಕು, ಆಯಿತಾ. ಸೊ ಓಕೆ, ಥ್ಯಾಂಕ್ ಯು.